व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानार्थ्यन्नो विदधदधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। राजोवाच समप्रियः सुहृद्ब्रह्मन् भूतानां भगवान् स्वयम् इन्द्रस्यार्थे कथं दैत्यानवधीत् विषमो यथा न ह्यस्यार्थः सुरगणैः साक्षान्निःश्रेयसात्मनः नैवासुरेभ्यो विद्वेषो नोद्वेगश्चागुणस्य हि इति न सुमहाभागा नारायणगुणान् प्रति संशयः सुमहान् जातः तद्भवांश्चेत्तुमर्हति। ಆರನೇ ಸ್ಕಂದದ ಕೊನೆಯಲ್ಲಿ ವೃತ್ರಾಸುರನ ವಧೆ ವಿಚಾರ ಬಂತು. ಪರಮಾತ್ಮನೇ ದೇವೇಂದ್ರನಿಗೆ ವೃತ್ರಾಸುರನನ್ನು ಕೊಲ್ಲತಕ್ಕಂತಹ ಉಪಾಯ ಹೇಳಿ ವಜ್ರಾಯುಧ ನಿರ್ಮಾಣ ಮಾಡಿಸಿ ವೃತ್ರಾಸುರನನ್ನು ವಧೆ ಮಾಡಿಸಿದ್ದಾನೆ. ಈ ಚರಿತ್ರೆ ಕೇಳಿ ಪರೀಕ್ಷಿತ ರಾಜ ಒಂದು ಪ್ರಶ್ನೆ ಮಾಡ್ತಾನೆ, ಭಗವಂತ ಯಾಕೆ ಹೀಗೆ ಮಾಡ್ತಾನೆ? ಇಂದ್ರನ ಮೇಲೆ ಪ್ರೀತಿ, ಇಂದ್ರಾದಿಗಳಿಗೆ ಶ್ರೇಯಸ್ಸಾಗಬೇಕು ಅಂತ ಬಯಸ್ತಾನೆ, ಅಸುರರನ್ನ ವಧೆ ಮಾಡ್ತಾ ಇದ್ದಾನೆ. ಈ ಅಸುರ ವಧೆ, ದೇವತೆಗಳ ರಕ್ಷಣೆ, ದೇವತೆಗಳ ಮೇಲೆ ವಾತ್ಸಲ್ಯ, ಇದರಿಂದ ಪರಮಾತ್ಮನಿಗೆ ಏನು ಪ್ರಯೋಜನ? ಸಾಧಾರಣವಾಗಿ ಒಬ್ಬರ ಮೇಲೆ ಪ್ರೀತಿ ಮಾಡ್ತಿದ್ದಾನೆ ಅಂದರೆ ಅವನಿಂದ ಏನೋ ಉಪಯೋಗ ಇರ್ತದೆ, ಏನೋ ಪ್ರಯೋಜನ ಸಿದ್ಧಿ ಆಗ್ತದೆ ಅಂತ ಹೇಳಿ ಆ ಫಲಕ್ಕೋಸ್ಕರ ಒಬ್ಬರ ಮೇಲೆ ಪ್ರೀತಿ ಮಾಡ್ತಾರೆ. ಒಬ್ಬರ ಮೇಲೆ ದ್ವೇಷ ಮಾಡಿ ಅವರನ್ನು ಕೊಲ್ಲೋದು ಅಂತಂದ್ರೆ ಯಾಕೆ ಕೊಲ್ತಾರೆ? ಅವರಿಂದ ಏನಾದರೂ ಅಪಾಯ ಇದೆ ಅಂತ ಕೊಲ್ತಾರೆ. ಭಗವಂತನಿಗೆ ಯಾರಿಂದ ಅಪಾಯ? ಒಂದು ಹಾವೋ ಚೇಳೋ ಏನಾದರೂ ಸೇರಿದರೆ ಕೊಂದು ಹಾಕಿಬಿಡ್ತಾರೆ, ಅಥವಾ ಮುಳ್ಳು ಮತ್ತೊಂದು ಇದ್ರೆ ಕಿತ್ತೆಸಿತಾರೆ. ಯಾಕೆ? ಅದರಿಂದ ಅಪಾಯ ಆಗ್ತದೆ ಅಂತ. ಯಾರಿಂದ ಉಪಕಾರ ಆಗ್ತದೆ ಅವರ ಮೇಲೆ ಪ್ರೀತಿ ಮಾಡ್ತಾರೆ, ಅವರನ್ನು ಹಚ್ಚಿಕೊಳ್ತಾರೆ. ಭಗವಂತನಿಗೆ ಯಾರಿಂದಲೂ ಏನೂ ಉಪಕಾರ ಬೇಕಾಗಿಲ್ಲ, ಯಾರಿಂದಲೂ ಯಾವ ಅಪಾಯವೂ ಭಗವಂತನಿಗಿಲ್ಲ. ಹೀಗಿರುವಾಗ ಅಸುರರಿಗೆ ಅವನು ಅಸುರರನ್ನ ಅವರ ವಿಷಯದಲ್ಲಿ ಉದ್ವೇಗಗೊಂಡು ಯಾಕೆ ಅವರನ್ನ ವಧೆ ಮಾಡಿಸಬೇಕು? ಅವರಿಂದ ಏನು ಅಪಾಯ ಪರಮಾತ್ಮನಿಗೆ ಅಸುರರಿಂದ? ಅಥವಾ ಸುರರಿಂದ ಏನು ಲಾಭ ಭಗವಂತನಿಗೆ? ಲೋಕದೃಷ್ಟಿಯಿಂದ ಈ ಪ್ರಶ್ನೆ ಬರ್ತದೆ. ಯಾಕೆ ಲೋಕದಲ್ಲಿ ಹಾಗೇ ಇರೋದು, ಯಾರಿಂದ ನಮಗೆ ಅಪಾಯ ಅವರನ್ನು ಕೊಲ್ಲಬೇಕು, ಅವರನ್ನು ದೂರ ಇಡಬೇಕು ಅಂತ ಮಾಡ್ತೇವೆ. ಪರಮಾತ್ಮನಿಗೇನು ಅಪಾಯ ಇದೆ? ಯಾರಿಂದಲೂ ಅಪಾಯ ಇಲ್ಲ. ಅಸುರರ ಮಧ್ಯದಲ್ಲಿ ಇದ್ದರೂ ಅಷ್ಟೇ, ಅವರನ್ನು ತನ್ನ ಮನೆ ಒಳಗೆ ಇಟ್ಕೊಂಡ್ರು ಅಷ್ಟೇ, ಯಾರೂ ಏನೂ ಮಾಡಲಾರದು. ಇತಿನಸ್ಸು ಮಹಾಭಾಗ ನಾರಾಯಣ ಗುಣಾನ್ ಪ್ರತಿ. ಮತ್ತು ಈ ದ್ವೇಷ, ಪ್ರೀತಿ ಇವೆಲ್ಲ ಸತ್ವರಜಸ್ತಮ ಗುಣಗಳ ಪ್ರಭಾವ. ಭಗವಂತ ಗುಣಾತೀತ,
ಗುಣಾತೀತನಾದ ಪರಮಾತ್ಮನಿಗೆ ಒಬ್ಬರ ಮೇಲೆ ದ್ವೇಷ ಬಂತು ಅಂತಂದರೆ ಅದು ರಜೋಗುಣದಿಂದ ಬರುವಂತಹದ್ದು, ಒಬ್ಬರ ಮೇಲೆ ಪ್ರೀತಿ ಬಂತು ಅಂತಂದರೆ ಅದು ಸತ್ವಗುಣ ಅದರಿಂದ ಬರೋದು. ಗುಣಾತೀತನಾದ ಪರಮಾತ್ಮನಿಗೆ ಇದೆಲ್ಲ ಯಾಕೆ ಬಂತು? ಒಂದು ಶಾಸ್ತ್ರಾರ್ಥ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಭಗವಂತ ಗುಣಾತೀತ ಹೌದು, ಅವನಿಗೆ ಯಾರಿಂದಲೂ ಉಪಕಾರವೂ ಇಲ್ಲ, ಅಪಾಯವೂ ಇಲ್ಲ. ಆದರೆ ದೇವತೆಗಳು ಸ್ವಭಾವತಃ ಭಕ್ತರು, ಅಸುರರು ಸ್ವಭಾವತಃ ದ್ವೇಷಿಗಳು. ಪರಮಾತ್ಮ ಒಂದು ನಿಯಮ ಇಟ್ಟುಕೊಂಡಿದ್ದಾನೆ, ಸ್ವಭಾವ ಭಕ್ತರನ್ನು ಉದ್ಧಾರ ಮಾಡಬೇಕು, ಸ್ವಭಾವತಃ ಯಾರು ದ್ವೇಷಿಗಳಾಗಿರ್ತಾರೆ ಅವರನ್ನು ನಾಶಪಡಿಸಬೇಕು ಅಂತ ಪರಮಾತ್ಮನ ಸಂಕಲ್ಪ. ಅವನಿಗಿಲ್ದಿದ್ರೂ ಕೂಡ ಬೇರೆಯವರಿಗೆ ಅಪಾಯ ಇದೆ ಅಷ್ಟೇ. ಭಗವಂತನಿಗೇನು ಅಪಾಯ ಇಲ್ಲ ಅಸುರರಿಂದ, ಆದರೆ ಸುರರಿಗೆ ಬೇರೆ ಸಜ್ಜನರಿಗೆ ಅಪಾಯ ಇರ್ತದೆ. ಸಜ್ಜನರು ಸುರರು ಸ್ವಾಭಾವಿಕವಾಗಿ ಭಕ್ತರು, ಅವರಿಂದಲೂ ಪರಮಾತ್ಮನಿಗೆ ಆಗಬೇಕಾದ್ದೇನಿಲ್ಲ. ಆ ಭಕ್ತರಿಗೆ ಅವರಿಗೆ ಅನುಗ್ರಹ ಮಾಡಬೇಕು, ಅವರು ಸುರಕ್ಷಿತವಾಗಿರಲಿ ಅಂತದ್ರಿಂದ ತನಗೇನಿಲ್ಲ. ಆದರೆ ಇದು ಪರಮಾತ್ಮನ ಸ್ವಭಾವ. ಓಂ ವೈಷಮ್ಯ ನಿರ್ಧರ್ಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಓಂ ಅಂತ ವೇದ ಹೇಳುವ ಸ್ವಭಾವ ಇದು. ಪರಮಾತ್ಮನಿಗೆ ಇಂಥ ಒಂದು ಸ್ವಭಾವ ಇದೆ. ಯಾರು ಸದ್ಗುಣ ಭರಿತರಾಗಿರ್ತಾರೆ ಅವರನ್ನು ಸಂರಕ್ಷಣೆ ಮಾಡಬೇಕು, ದುರ್ಗುಣ ಭರಿತರಾದವರನ್ನು ನಾಶಪಡಿಸಬೇಕು. ಇದು ಪರಮಾತ್ಮನ ಒಂದು ಲೀಲ ಸ್ವಭಾವ, ಯಾವ ಪ್ರಯೋಜನಕ್ಕಾಗಿಯೂ ಅಲ್ಲ. ಆದ್ದರಿಂದ ಭಗವಂತ ಅಸುರರನ್ನು ಸಂಹಾರ, ದೇವತೆಗಳನ್ನು ಸಂರಕ್ಷಣೆ ಮಾಡೋದು ಇದನ್ನು ಮಾಡ್ತಾ ಇದ್ದಾನೆ. ಒಂದು ವೇಳೆ ಅವನಿಗೇನಾದರೂ ಅಪಾಯ ಇತ್ತು ಅಂತ ಆದರೆ ನೋಡಿ, ಅದಕ್ಕೆ ನಿದರ್ಶನ ಕೊಡ್ತೇನೆ. ಶಿಶುಪಾಲಂದು ಅಂತ ಶಿಶುಪಾಲನ ನಿದರ್ಶನ ಹೇಳ್ತಾ ಇದ್ದಾರೆ. ಶಿಶುಪಾಲ ಎಷ್ಟು ಬೈದ ಪರಮಾತ್ಮನ್ನ, ಬೇಕಾದಷ್ಟು ಬೈದಂಥವನು ಶಿಶುಪಾಲ. ಆದರೂ ಅವನನ್ನು ಯುದ್ಧದಲ್ಲಿ ವಧೆ ಮಾಡಿ ತನ್ನ ಹೊಟ್ಟೆ ಒಳಗೆ ಸೇರಿಸ್ಕೊಂಡ. ವಧೆಯೇನೋ ಮಾಡಿದ ಮೇಲೆ ಸೇರಿಸ್ಕೊಂಡಿದ್ದಲ್ಲಿ ಹಿರಣ್ಯನನ್ನ ಶಿಶುಪಾಲನನ್ನು ತನ್ನ ದೇಹದೊಳಗೆ ಸೇರಿಸ್ಕೊಂಡ. ಶಿಶುಪಾಲ ಸತ್ತಾಗ ಅವನು ಜ್ಯೋತಿ ರೂಪದಿಂದ ಕೃಷ್ಣನೊಳಗೆ ಸೇರಿದ್ದಾನೆ. ದಂತವಕ್ರ ಸತ್ತಾಗಲೂ ಕೂಡ ಅವನು ಕೃಷ್ಣನೊಳಗೆ ಸೇರಿದ. ಏನು ಕೃಷ್ಣನೊಳಗೆ ಸೇರೋದು ಅಂದರೆ ಅವನ ದೇಹದೊಳಗೆ ಪ್ರವೇಶ ಮಾಡಿದ. ಕೃಷ್ಣ ತನ್ನ ವೈಕುಂಠ ಲೋಕಕ್ಕೆ ಹೋದಾಗ ಹೊರಗೆ ಬಂದು ಮತ್ತೆ ಅಲ್ಲೇ ಇರ್ತಾರೆ, ಅವರು ವೈಕುಂಠದಲ್ಲೇ ಇರ್ತಾರೆ ದ್ವಾರಪಾಲಕರ. ಯಾಕೆ? ಅವರು ಸ್ವಭಾವತಃ ಭಕ್ತರು. ಆ ದೃಷ್ಟಿಯಿಂದ ಶಿಶುಪಾಲ ದಂತವಕ್ರನನ್ನು ಅವನು ತನ್ನೊಳಗೆ ಸೇರಿಸ್ಕೊಂಡ. ಅವರು ಬೈದಿರಬಹುದು, ಆದರೆ ಬೈದದ್ರಿಂದ ಪರಮಾತ್ಮ ನಿಂದೆ ಮಾಡಿದ ಶಿಶುಪಾಲ ಅಂತ ಹೇಳಿ ಅವನನ್ನು ನರಕಕ್ಕೆ ತಮಸ್ಸಿಗೆ ಹಾಕಲಿಲ್ಲ. ಅದರಿಂದ ಪರಮಾತ್ಮನಿಗೆ ನಿಂದೆ ಪ್ರಶಂಸೆ ಇದರಿಂದ ಯಾವ ವಿಕಾರವೂ ಕೂಡ ಇಲ್ಲ. ಅವರವರ ಯೋಗ್ಯತಾ ನೋಡಿ ಫಲ ಕೊಡ್ತಕ್ಕಂಥವು. ಹೀಗೆ ಮೊದಲನೇ ಅಧ್ಯಾಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಅದಕ್ಕೆ ನಿದರ್ಶನವಾಗಿ ಶಿಶುಪಾಲನ ಚರಿತ್ರೆ ಹೇಳ್ತಾರೆ. ಶಿಶುಪಾಲ ವಧೆ ಆಯಿತು. ರಾಜಸೂಯ ಯಾಗ ಮಾಡ್ತಾ ಇದ್ರು ಪಾಂಡವರು. ಆ ರಾಜಸೂಯ ಯಾಗ ಸಂದರ್ಭದಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ನಡೀತದೆ. ಕೃಷ್ಣನಿಗೆ ಅಗ್ರಪೂಜೆ ನಡೆದಾಗ ಶಿಶುಪಾಲ ಬೈಲಿಕ್ಕೆ ಶುರು ಮಾಡ್ತಾನೆ. ಕೃಷ್ಣನಿಗೆ ಯಾಕೆ ಅಗ್ರಪೂಜೆ ಮಾಡಿದ್ರಿ, ಅವನಲ್ಲಿ ಏನು ಗುಣ ಇದೆ, ಬರೇ ದೋಷವೇ ತುಂಬಿದೆ ಅಂತ ಕೃಷ್ಣನನ್ನು ಬೈತಾ ಇರ್ತಾನೆ. ಬೈದದ್ರಿಂದ ಅವನಿಗೇನು ತೊಂದರೆ ಆಗಲಿಲ್ಲ, ವ್ಯಥೆ ಆಗಲಿಲ್ಲ ಪರಮಾತ್ಮನಿಗೆ. ಅಥವಾ ಯಾರಾದರೂ ಪ್ರಶಂಸೆ ಮಾಡಿದರೂ ಉಬ್ಬೋದೂ ಇಲ್ಲ. ಆದರೆ ಅವನಿಗೊಂದು ಅವನ ಸ್ವಭಾವ ಏನಿದೆ ಅದಕ್ಕೆ ತಕ್ಕ ಹಾಗೆ ಫಲ ಕೊಡಬೇಕು, ಅದಕ್ಕೋಸ್ಕರ ಇರುವವನು ಪರಮಾತ್ಮ. ಆದ್ದರಿಂದ ಶಿಶುಪಾಲನನ್ನು ಅವನು ಬೈದ ಅಂತೇಳಿ ಅವನನ್ನು ವಧೆ ಮಾಡ್ತಾನೆ. ಶಿಶುಪಾಲನ ವಧೆ ಆದಾಗ ಆ ಜೀವ ಬಂದು ಪರಮಾತ್ಮನಲ್ಲಿ ಸೇರಿಕೊಂಡಿತು. ಇದನ್ನು ನೋಡಿ ಧರ್ಮರಾಜ ಆಶ್ಚರ್ಯಪಟ್ಟು ಕೇಳ್ತಾನೆ, ಇದೇನಿದು? ದ್ವೇಷ ಮಾಡಿದವನು ಬೈದವನು ಅವನಿಗೆ ಮೋಕ್ಷ ಆಯ್ತಲ್ಲ, ಪರಮಾತ್ಮನ ದೇಹದೊಳಗೆ ಸೇರಿದ್ನಲ್ಲ, ಸಾಯುಜ್ಯ ಮೋಕ್ಷ ಆಯ್ತಲ್ಲ. ಇನ್ನೂ ದಂತವಕ್ರ ಸತ್ತಾಗಲೂ ಹಾಗೆ ಆಗಿತ್ತು, ಅದನ್ನು ಧರ್ಮರಾಜ ನೋಡಿದ್ದ. ನಾರದರನ್ನ ಕೇಳ್ತಾನೆ, ಆ ಶಿಶುಪಾಲ ದಂತವಕ್ರರು ಸತ್ತ ಮೇಲೆ ಪರಮಾತ್ಮನ ಕೃಷ್ಣನ ದೇಹದೊಳಗೆ ಹೇಗೆ ಪ್ರವೇಶ ಮಾಡಿದರು? ಅದು ಏಕಾಂತ ಭಕ್ತರಿಗೂ ಕೂಡ ದುರ್ಲಭವಾದ ಸಾಯುಜ್ಯ ಮೋಕ್ಷ ಅಂತಾರೆ. ಸಾಯುಜ್ಯ ಮೋಕ್ಷ ಅಂದರೆ ಪರಮಾತ್ಮನ ದೇಹದೊಳಗೆ ಪ್ರವೇಶ ಮಾಡೋದು. ಸಾಲೋಕ್ಯ ಮೋಕ್ಷ ಅಂದರೆ ಅವನ ಲೋಕದೊಳಗೆ ಹೋಗೋದು. ಸಾಮೀಪ್ಯ ಮೋಕ್ಷ ಅಂದರೆ ಅವನ ಹತ್ತಿರ ಹೋಗೋದು. ಸಾರಷ್ಟ್ರೀಯ ಮೋಕ್ಷ ಅಂದರೆ ಸರ್ವಾಂಗದಲ್ಲಿಯೂ ಪ್ರವೇಶ ಮಾಡೋದು. ಇಂಥ ಸಾರೂಪ್ಯ ಅಂದರೆ ಅವನಂತ ಚತುರ್ಭುಜರಾಗೋದು. ಇಲ್ಲಿ ಸಾಯುಜ್ಯ ಮೋಕ್ಷ ಅಂದರೆ ಪರಮಾತ್ಮನ ದೇಹದೊಳಗೆ ಪ್ರವೇಶ ಆಯಿತು. ಇದು ಹೇಗೆ ಅಂತ ಕೇಳಿದಾಗ
ಆವಾಗ ನಾರದ ಋಷಿಗಳು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ, ಶಿಶುಪಾಲ ದಂತವಕ್ರರಲ್ಲಿ ಒಬ್ಬರೇ ಅಸುರ ಜೀವರಿದ್ದದ್ದಲ್ಲ, ಅವನು ಒಳಗೆ ಸೇರಿಸಿಕೊಂಡದ್ದು ಯಾರನ್ನ ಅಂದರೆ ಸುರಜೀವನನ್ನೇ ಸೇರಿಸಿಕೊಂಡ. ಅವನು ಸ್ವಭಾವತಃ ಭಕ್ತ ಒಬ್ಬ ಇದ್ದ, ಜೈವಿಜಯರು ಅಂತ ಸ್ವಭಾವತಃ ಭಕ್ತರು, ಸುರಜೀವರು. ಅವರು ಸನಕಾದಿಗಳನ್ನ ಪರಮಾತ್ಮನ ಮಂದಿರ ಒಳಗೆ ಬಿಡದೇನೆ ಅವರಿಂದ ಶಾಪಗ್ರಸ್ತರಾಗಿ ಆ ದ್ವಾರಪಾಲಕರಾದ ಜೈವಿಜಯರು ಶಿಶುಪಾಲ ದಂತವಕ್ರರ ಒಳಗೆ ಸೇರಿದ್ರು, ಅವರ ದೇಹದ ಒಳಗೆ ಸೇರಿದ್ರು. ಭಗವಂತ ಅವರನ್ನ ವಧೆ ಮಾಡಿದ, ಆ ಜೈವಿಜಯರನ್ನ ತನ್ನ ಹೊಟ್ಟೆ ಒಳಗೆ ಸೇರಿಸಿಕೊಂಡ ಅಷ್ಟೇ ಹೊರತು ಶಿಶುಪಾಲ ದಂತವಕ್ರ ಅಸುರ ಜೀವರನ್ನ ಅಲ್ಲ, ಅವರು ತಮಸ್ಸಿಗೆ ಹೋಗಿದ್ದಾರೆ. ಇದು ಪರಮಾತ್ಮನ ಕಾರುಣ್ಯವೂ ಹೌದು. ಯಾಕೆ ಅಂದರೆ ಜೈವಿಜಯರು ದ್ವಾರಪಾಲಕರು ಸೇವೆ ಮಾಡಿದರು, ಆದರೆ ಸನಕಾದಿಗಳ ಪ್ರಸಂಗದಲ್ಲಿ ಶಾಪಗ್ರಸ್ತರಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷರ ದೇಹದೊಳಗೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದ್ದಲ್ದೇನೆ ದ್ವೇಷನೂ ಮಾಡಿದರು. ಸಹವಾಸ ದೋಷ ಅಂತಾರೆ. ಒಂದೇ ದೇಹದಲ್ಲಿ ಅವರ ಜೊತೆಗಿದ್ದದ್ರಿಂದ ಜೈವಿಜಯರು ಕೂಡ ದ್ವೇಷ ಮಾಡಿದರು ಪರಮಾತ್ಮನನ್ನು. ಈಶದ್ವೇಷೋ ಜಯಾದಿಷು ಅಂತಾರೆ. ಅವರಷ್ಟು ಮಾಡದೇ ಇದ್ದರೂ ಕೂಡ, ಅಸುರ ಜೀವರಷ್ಟು ಮಾಡದೇ ಇದ್ದರೂ ಸಹವಾಸದಿಂದ ಸ್ವಲ್ಪ ದ್ವೇಷ ಮಾಡಿದರು. ಆದರೂ ಪರಮಾತ್ಮ ಅವರಿಗೆ ಮೋಕ್ಷ ಕೊಟ್ಟಿದ್ದಾನೆ, ತನ್ನ ದೇಹದೊಳಗೆ ಸೇರಿಸಿಕೊಂಡಿದ್ದಾನೆ. ಯಾಕೆ ಅಂದರೆ ಅದು ಸಹಜ ಅಲ್ಲ, ಸಹವಾಸದಿಂದ ಬಂದಿರತಕ್ಕಂಥದ್ದು. ಸಹಜವಾಗಿ ಅವರು ಭಕ್ತರು, ಅದನ್ನು ನೋಡ್ತಾನೆ. ಸ್ವಭಾವ ಭಕ್ತರು ಸ್ವಭಾವ ದ್ವೇಷಿಗಳು ಅನ್ನೋದನ್ನು ನೋಡ್ತಾನೆ ಪರಮಾತ್ಮ. ಜೈವಿಜಯರು ಸ್ವಭಾವ ಭಕ್ತರೇ ಆಗಿದ್ದರು, ಸಹವಾಸದಿಂದ ದೋಷಿಗಳು, ಸಹವಾಸದಿಂದ ದ್ವೇಷ ಮಾಡಿದ್ರು. ಅದನ್ನ ಮನ್ನಿಸಿ ಅದಕ್ಕೆ ಬೆಲೆ ಕೊಡದೇನೆ ಅವರು ಸ್ವಭಾವ ಭಕ್ತರಾಗಿದ್ದಾರೆ ಅಂತ ತನ್ನೊಳಗೆ ಸೇರಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ನಾರದರು ಇನ್ನೂ ಅನೇಕ ನಿದರ್ಶನ ಹೇಳಿದ್ದಾರೆ ಧರ್ಮರಾಜನಿಗೆ. ಶಿಶುಪಾಲ ದಂತವಕ್ರ ಅಂತ ಮಾತ್ರ ತಿಳ್ಕೋಬೇಡ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ಕೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ಪ್ರಭೋ. ಗೋಪಿಕಾ ಸ್ತ್ರೀಯರು ಅವರು ಕೂಡ ಮೋಕ್ಷಕ್ಕೆ ಹೋಗೋರೆ. ಗೋಪಿಕಾ ಸ್ತ್ರೀಯರು ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಏನು? ಅವರಲ್ಲಿ ಭಕ್ತಿ ಇದೆ, ಆದರೆ ಕಾಮಯುತವಾದ ಭಕ್ತಿ. ಭಕ್ತಿ ಇತ್ತು, ಕಾಮಯುತವಾದ ಭಕ್ತಿ. ಆ ಭಕ್ತಿಗೆ ಬೆಲೆ ಕೊಟ್ಟು ಪರಮಾತ್ಮ ಅವರಿಗೂ ಮೋಕ್ಷ ಕೊಡ್ತಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ. ಕಂಸ ಅಂತಂದ್ರೆ ಕಂಸನ ದೇಹದೊಳಗಿರ್ತಕ್ಕಂಥ ಭೃಗು ಋಷಿಗಳು. ಅವರು ಕೂಡ ಕೃಷ್ಣನ್ ನೋಡಿ ಭಯಪಟ್ಟರು. ಇವನೊಬ್ಬ ಕ್ರೂರ ವ್ಯಕ್ತಿ, ನಮ್ಮನ್ನೇನೋ ಮಾಡ್ತಾನೆ, ಅವನನ್ನು ಹೊರಗಾಕಿರಿ ಅಂತ ಕಂಸ ಹೇಳುವಾಗ ಜೊತೆಗಿದ್ದ ಭೃಗು ಋಷಿಗಳು ಸೇರ್ಕೊಂಡಿದ್ರು. ಹೌದು, ಇವನನ್ನು ಹೊರಗೆ ಹಾಕಬೇಕು, ನಮಗೇನಾದರೂ ಮಾಡ್ತಾನೆ ಅಂತ. ಕೆಲವರು ತಾವು ಹೆದರೋದಲ್ಲದೆ ಇನ್ನೊಬ್ಬರನ್ನ ಹೆದರಿಸಿಡ್ತಾರೆ. ಹಾಗೆ ಕಂಸ ತಾನು ಹೆದರಿದ್ದಲ್ಲದೆ ಕಾಲನೇಮಿ ತನ್ನ ಜೊತೆಗಿರ್ತಕ್ಕಂಥ ಭೃಗು ಋಷಿಗಳನ್ನು ಭಯಪಡಿಸಿಬಿಟ್ಟ. ಇವನನ್ನು ಹೊರಗಾಕಿರಿ, ಇವನೇನೋ ಮಾಡ್ತಾನೆ ಅಂತ. ಆ ರೀತಿಯಾದ ಭಯಸಹಿತವಾದ ಭಕ್ತಿ ಇತ್ತು ಭೃಗು ಋಷಿಗಳಲ್ಲಿ, ಅವರಿಗೂ ಮೋಕ್ಷ. ದ್ವೇಷಾತ್ ಚೈದ್ಯಾದಯೋ ನೃಪಾಹ. ಇಲ್ಲಿ ಚೈದ್ಯ ಅಂತಂದ್ರೆ ಜೈವಿಜಯರು, ಅವರು ಭಕ್ತರೇ, ಆದರೆ ಸ್ವಲ್ಪ ದ್ವೇಷನೂ ಇತ್ತು. ದ್ವೇಷಯುತವಾದ ಭಕ್ತಿ ಮಾಡಿದವರು ಅವರು, ಅವರಿಗೂ ಮೋಕ್ಷ ಆಯಿತು. ಸಂಬಂಧಾತ್ ವಿಷ್ಣಯ. ಯಾದವರು ಅವರು ಭಕ್ತರೇ, ಆದರೆ ಅವರಲ್ಲಿ ಒಂದು ದೋಷ ಸೇರಿಕೊಂಡಿದೆ. ಸಂಬಂಧಾತ್ ಕೃಷ್ಣ ನಮ್ಮ ದೇಹ ಸಂಬಂಧಿ, ನಮಗೆ ಮಾತ್ರ ದೇಹ ಸಂಬಂಧಿಯಾಗಿದ್ದಾನೆ ಅನ್ನೋ ಭಾವನೆ ಅವರಿಗಿತ್ತು. ಅಂಥ ಅವನು ವ್ಯಾಪ್ತ, ಸರ್ವ ಎಲ್ಲರಿಗೂ ಸಂಬಂಧಿ, ತನ್ನ ಸಂಬಂಧಿ ಅಂತನ್ನುವಂಥ ಭಾವನೆ ಅವರಿಗಿತ್ತು. ಆ ಭಾವನೆಯಿಂದ ಕೂಡಿದ ಭಕ್ತಿ, ಅವರಿಗೂ ಮೋಕ್ಷ. ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ. ನಾರದರು ಹೇಳ್ತಾರೆ, ಪಾಂಡವರೇ, ಧರ್ಮರಾಜ, ನೀನು ಮೋಕ್ಷಕ್ಕೆ ಹೋಗ್ತೀವಿ, ನಿನ್ನಲ್ಲಿಯೂ ಭಕ್ತಿ ಇದೆ. ಆದರೆ ನಿನ್ನ ಭಕ್ತಿ ಅಂತಹದ್ದು ಅಂದರೆ ಮಹಾತ್ಮ ಜ್ಞಾನ, ಅದಕ್ಕೆ ಸಮಾನವಾದ ಸ್ನೇಹ, ಅದು ನಿನ್ನಲ್ಲಿದೆ. ನೀನು ಭಕ್ತಿಗೆ ಹೋಗಿ ಮೋಕ್ಷಕ್ಕೆ ಹೋಗ್ತೀವಿ, ನಾವು ಮೋಕ್ಷಕ್ಕೆ ಹೋಗ್ತೇವೆ. ನಮ್ಮದೇನು ಅಂತಂದರೆ ಜ್ಞಾನ ಪ್ರಧಾನ, ಭಕ್ತಿ ಇದು ಸ್ನೇಹ ಸ್ವಲ್ಪ ಕಡಿಮೆ. ಸ್ನೇಹಕ್ಕಿಂತ ಜ್ಞಾನ ಪ್ರಧಾನ, ನಾರದಾದಿ ಋಷಿಗಳದ್ದು ಹಾಗೆ. ಪಾಂಡವರು ಇವರೆಲ್ಲ ಭಕ್ತಿ ಪ್ರಧಾನ, ಸ್ನೇಹ ಮತ್ತು ಜ್ಞಾನ ಸಮಾನ. ಸ್ನೇಹ ಜ್ಞಾನ ಸಮಾನವಾಗಿರ್ತದೆ. ಪರಮಾತ್ಮನ ಮಹಾತ್ಮ ಜ್ಞಾನವೂ ಅಷ್ಟೇ, ಅವರಲ್ಲಿ ಸ್ನೇಹವೂ ಅಷ್ಟೇ. ಇವರಲ್ಲಿ ನಾರದಾದಿ ಋಷಿಗಳು ದೇವತೆಗಳಿಗಿಂತ ಕೆಳಗಿನವರು. ಪಾಂಡವರು ಅಂದರೆ ದೇವತೆಗಳು, ಧರ್ಮರಾಜ ಇವರೆಲ್ಲ ಯಮದೇವರು ಮುಂತಾದವರು. ಅವರಲ್ಲಿ ಜ್ಞಾನ ಸ್ನೇಹ ಸಮಾನವಾಗಿರ್ತದೆ.
ಋಷಿಗಳಲ್ಲಿ ಜ್ಞಾನ ಜಾಸ್ತಿ ಇರ್ತದೆ. ಅಂದರೆ ಇವರಿಗಿಂತ ದೇವತೆಗಳಿಗಿಂತ ಜ್ಞಾನ ಜಾಸ್ತಿ ಅಂತಲ್ಲ, ಸ್ನೇಹಕ್ಕೆ ಹೋಲಿಸಿದರೆ ಜ್ಞಾನ ಜಾಸ್ತಿ, ಸ್ನೇಹ ಕಡಿಮೆ. ಆದರೆ ಜ್ಞಾನ ಇದ್ದಷ್ಟೇ ಸ್ನೇಹ ದೇವತೆಗಳಲ್ಲಿರ್ತದೆ. ಆದ್ದರಿಂದ ಯೂಯಂ ಭಕ್ತ ವಯಂ ವಿಭೋ, ಹೀಗೆ ಇವರೆಲ್ಲ ಭಕ್ತರೇ, ಭಕ್ತರೇ ಮೋಕ್ಷಕ್ಕೆ ಹೋಗೋದು. ಜೈವಿಜೀವರು ಕೂಡ ಭಕ್ತರೇ. ಆದರೆ ಕೇವಲ ಭಕ್ತಿ ಅಲ್ಲ, ಅವರು ಇದರಿಂದ ದ್ವೇಷ ಸಹಿತವಾದಂಥ ಭಕ್ತಿ ಮಾಡಿದರು. ಆದರೆ ದ್ವೇಷದ ಪ್ರಮಾಣ ಅಲ್ಪ, ಭಕ್ತಿಯ ಪ್ರಮಾಣವೇ ಜಾಸ್ತಿ. ಕಥಮೋಪಿ ನವೇನ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ. ಆದರೆ ವೇನ ಇದ್ನಲ್ಲ, ವೇನ ಅಂಧತಮಸ್ಸಿಗೆ ಹೋದ. ಯಾಕೆಂದರೆ ಆ ವೇನ ಯಾವ ರೀತಿಯಲ್ಲಿಯೂ ಭಕ್ತಿ ಮಾಡಿದವನಲ್ಲ. ವೇನ ಅವನು ಕೇವಲ ದ್ವೇಷ ಮಾಡಿದ, ತಮಸ್ಸಿಗೆ ಹೋಗಿದ್ದ. ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇದಯೇತ್. ಕೇನಾಪ್ಯುಪಾಯೇನ ಅಂದರೆ ಯಾವುದೋ ಒಂದು ಉಪಾಯದಿಂದ ಅಂತ ಅರ್ಥ ಅಲ್ಲ. ಉಪಾಯೇನೈವ, ಉಪಾಯ ಅಂದರೆ ಭಕ್ತಿ ಅಂತ ಅರ್ಥ. ಭಕ್ತಿಯಿಂದಲೇ ಮನಸ್ಸನ್ನು ಕೃಷ್ಣನಲ್ಲಿ ಇಡಬೇಕು. ಜೈವಿಜಿಯರು ಭಕ್ತಿ ಇಟ್ಟೇ ಮೋಕ್ಷಕ್ಕೆ ಹೋದವರು. ಶಿಶುಪಾಲದಂತವಕ್ರರಿಗೆ ಮೋಕ್ಷ ಆಯಿತು ಅಂತ ಹೇಳಿ ದ್ವೇಷಗಳಿಗೆ ಮೋಕ್ಷ ಆಯಿತು ಅಂತ ಭಾವಿಸಬೇಡ. ಇದನ್ನು ನಾರದರು ಸ್ಪಷ್ಟಪಡಿಸ್ತಾರೆ. ಒಂದು ಮತವೇ ಇದೆ, ದ್ವೇಷದಿಂದಲೂ ಕೂಡ ಮೋಕ್ಷಕ್ಕೆ ಹೋಗಬಹುದು, ಮೋಕ್ಷಕ್ಕೆ ದ್ವೇಷವೂ ಕೂಡ ಸಾಧನ ಅಂತ ಹೇಳುವ ಮತ ಇದೆ. ಅದನ್ನು ಸಂಪೂರ್ಣವಾಗಿ ನಾರದರು ಅಲ್ಲಗಳೆದಿದ್ದಾರೆ. ಭಕ್ತಿಯೇ ಬೇಕು. ತಸ್ಮಾತ್ ಕೇನಾಪ್ಯುಪಾಯೇನ ಅಂದರೆ ಉಪಾಯೇನೈವ, ಭಕ್ತಿಯಿಂದಲೇನೆ ಮನಃ ಕೃಷ್ಣೇ ನಿವೇಶಯೇತ್, ಮನಸ್ಸನ್ನು ಕೃಷ್ಣನಲ್ಲಿ ಇಡಬೇಕೇ ಹೊರತು ಭಕ್ತಿ ಇಲ್ಲದೇನೆ ದ್ವೇಷಾದಿಗಳಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ಆಮೇಲೆ ಅವರು ಯಾರವರು? ಶಿಶುಪಾಲದಂತ ವಕ್ರರು. ಮೊದಲು ರಾವಣ ಕುಂಭಕರ್ಣರಾಗಿದ್ದರು. ಅದಕ್ಕೆ ಮುಂಚೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಆವಾಗ ಹಿರಣ್ಯಕಶಿಪು ಹೇಗೆ ಸತ್ತ, ಇದೆಲ್ಲ ವಿಚಾರ ಬಂದಾಗ ನಾರದರು ಅದನ್ನು ಧರ್ಮರಾಜನಿಗೆ ಹೇಳ್ತಾರೆ. ಭ್ರಾತರಿ ಏವಂ ವಿನಿಹತೆ ಹರಿಣಾ ಕ್ರೋಢಮೂರ್ತಿನ ಹಿರಣ್ಯಕಶಿಪು ರಾಜನ್ ಪರ್ಯತಪ್ಯದೃಶಾಶುಚ. ಹಿರಣ್ಯಾಕ್ಷ ಸತ್ತ ಮೇಲೆ, ತಮ್ಮ ಸತ್ತ ಮೇಲೆ ಅಣ್ಣನಾದಂಥ ಹಿರಣ್ಯಕಶಿಪು ಭಗವಂತನ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಹೊರಟು ಮಂದರ ಪರ್ವತಕ್ಕೆ ಹೋಗಿ ಘೋರವಾದ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡೆದು ಬಂದ. ಎಲ್ಲ ದೈತ್ಯರಿಗೆ ಆಜ್ಞೆ ಮಾಡಿದ. ದ್ವಿಮೂರ್ಧ, ತ್ರಕ್ಷ, ಶಂಬರ, ಶತಬಾಹು, ಹಯಗ್ರೀವಾಸುರ, ನಮುಚಿ, ಪಾಕ, ಇಲ್ವಲ, ವಿಪ್ರಚಿತ್ತಿ, ಪುಲೋಮನ್ ಇವರಿಗೆಲ್ಲರಿಗೂ ಆದೇಶ ಮಾಡಿದ. ನೋಡಿ, ಪರಮಾತ್ಮನೇ ಎಲ್ಲ ಧರ್ಮಗಳಿಗೆ, ಬ್ರಾಹ್ಮಣರಿಗೆ ಎಲ್ಲ ಮೂಲ ಪರಮಾತ್ಮ. ಸರ್ವರಿಗೂ ಅವನೇ ಮೂಲನಾಗಿದ್ದಾನೆ. ಆದ್ದರಿಂದ ಆ ಭಗವಂತನನ್ನು ಸರ್ವಾತ್ಮನ ದ್ವೇಷ ಮಾಡಬೇಕು. ಆ ಪರಮಾತ್ಮನಿಗೆ ದ್ವೇಷ ಮಾಡಲಿಕ್ಕೆ ನಿಮಗೆ ಶಕ್ತಿ ಇಲ್ಲ, ಅವನು ಸಿಗೋದಿಲ್ಲ. ಆ ಭಗವಂತನಿಗೆ ಪ್ರಿಯರು ಯಾರಿದ್ದಾರೆ ಅವರನ್ನೆಲ್ಲ ನಾಶಪಡಿಸು. ಭಗವಂತನಿಗೆ ಪ್ರಿಯರಾದವರು ಬ್ರಾಹ್ಮಣರು, ಭಗವಂತನಿಗೆ ಪ್ರಿಯವಾದದ್ದು ಗೋವುಗಳು, ಪರಮಾತ್ಮನಿಗೆ ಪ್ರಿಯವಾದದ್ದು ವೇದ, ಧರ್ಮ, ಯಜ್ಞಯಾಗಾದಿಗಳು. ಯಾವುದ್ಯಾವುದು ಭಗವಂತನಿಗೆ ಪ್ರಿಯವಾದದ್ದು ಅಂತಿದೆ ಅದನ್ನೆಲ್ಲ ನಾಶಪಡಿಸ್ರಿ. ತಾವದ್ಯಾತ ಭುವಂ ಯೂಯಂ ವಿಪ್ರಕ್ಷತ್ರ ಸಮೇಧಿತಾಂ ಸೂದಯಧ್ವಂ ತಪೋ ಯಜ್ಞ ಸ್ವಾಧ್ಯಾಯ ವ್ರತದಾನಿನಃ. ತಪಸ್ಸು ಮಾಡುವವರನ್ನ, ಯಜ್ಞ ಮಾಡುವವರನ್ನ, ವೇದಾಧ್ಯಯನ ಮಾಡುವವರು ಇವ್ರನ್ನೆಲ್ಲರನ್ನೂ ಕೂಡ ನಾಶಪಡಿಸ್ರಿ ಅಂತ. ಯತ್ರ ಯತ್ರ ದ್ವಿಜ ಗಾವೋ ವೇದ ವರ್ಣಾಶ್ರಮ ಕ್ರಿಯಾ. ಯಾವ ಗ್ರಾಮದಲ್ಲಿ, ಊರಿನಲ್ಲಿ ಬ್ರಾಹ್ಮಣರಿದ್ದಾರೆ, ಗೋವುಗಳಿದ್ದಾವೆ, ವೇದ ವರ್ಣಾಶ್ರಮ ಧರ್ಮ ನಡೀತಾ ಇದೆ, ತಮ್ ಜನಪದಂ ಯಾತ, ಅಂಥ ಊರುಗಳಿಗೆ ಹೋಗಿ ಇಡೀ ಊರೇ ಬೆಂಕಿ ಹಚ್ಚಿಬಿಡ್ರಿ ಅಂತ. ಸಂದೀಪಯತ ವೃಶ್ಚತ, ಇಡೀ ನಗರವನ್ನೇ ಸುಟ್ಟಾಕ್ರಿ. ಪುರಗ್ರಾಮ ವ್ರಜೋದ್ಯಾನ ಕ್ಷೇತ್ರ ರಾಮಾಶ್ರಮಾಕರಾನ್ ಖೇಟ ಖರ್ವಟ ಘೋಷಾಂಶ್ಚ. ಆಮೇಲೆ ಅವರೆಲ್ಲರೂ ಕೂಡ ಹಿರಣ್ಯಕಶಿಪುವಿನ ಅನುಚರರು. ಪುಲೋಮ, ನಮುಚಿ, ವಿಪ್ರಚಿತ್ತಿ, ಪಾಕ, ಇಲ್ವಲ ಇವರೆಲ್ಲ ಹೋಗಿ ಪುರಗಳನ್ನು, ಗ್ರಾಮಗಳನ್ನು, ದನಗಳಿರ್ತಕ್ಕಂಥ ಗ್ರಾಮಗಳು, ಉದ್ಯಾನ, ಕ್ಷೇತ್ರ, ಆಶ್ರಮ ಎಲ್ಲ ಸುಟ್ಟು ಹಾಕಿಬಿಟ್ಟು. ಇಂಥ ದೊಡ್ಡ ಅನಾಹುತ ಹಿರಣ್ಯಕಶಿಪುವಿನ ಕಾಲದಲ್ಲಿ ನಡೆದು. ಊರೇ ಸುಡೋದು ಅಂದರೆ ಯಾರ ಮೇಲೆ ಸಿಟ್ಟು ಬಂದರೂ ಬಸ್ಸಿಗೆ ಸುಡ್ತಿರ್ತಾರೆ, ಊರೇ ಸುಟ್ಟು ಬಿಡ್ತೀನಿ. ಹಿರಣ್ಯಕಶಿಪು ಅವನ ಅಭಿಮಾನಿಗಳೆಲ್ಲ ಸೇರಿ ಊರನ್ನೇ ಸುಟ್ಟು ಹಾಕಿ. ಪುರಗ್ರಾಮ ವ್ರಜೋದ್ಯಾನ ಕ್ಷೇತ್ರ ರಾಮಾಶ್ರಮಾಕರಾನ್. ಇಂಥ ಅನಾಹುತ ನಡೆದಾಗ ದೇವತೆಗಳೆಲ್ಲ
ಪರಮಾತ್ಮನ ಹತ್ರ ಹೋಗಿ ಹೇಳ್ತಾರೆ. ಈ ಕಡೆ ಹಿರಣ್ಯಕಶಿಪು ಇಷ್ಟು ಮಾಡಿಸಿ ಮತ್ತೆ ನೋಡಿದರೆ ಆ ಹಿರಣ್ಯಾಕ್ಷನ ತಾಯಿ ಹತ್ರ ಹೋಗಿ ತನ್ನ ತಾಯಿ ಅವ್ರನ್ನೆಲ್ಲ ಹಿರಣ್ಯಾಕ್ಷನ ಮಕ್ಕಳನ್ನ ಅವ್ರನ್ನೆಲ್ಲ ಸಮಾಧಾನ ಪಡಿಸ್ತಿದ್ದಾನೆ. ಅಂಬಾಂಬ ಹೇ ವಧು ಪುತ್ರ, ಹಿರಣ್ಯಾಕ್ಷನ ಹೆಂಡತಿ ತಮ್ಮ ತಾಯಿ ಮಕ್ಕಳಿಗೆಲ್ಲ ಉಪದೇಶ ಮಾಡ್ತಾನೆ. ನೋಡಿ, ಜೀವನ ಅಂತಂದ್ರೆ ಮಳೆಗಾಲದಲ್ಲಿ ಪ್ರವಾಹ ಬಂದಾಗ ಎರಡು ಮರದ ದಿಮ್ಮಿಗಳು ಒಟ್ಟು ಸೇರ್ತಾವೆ. ಯಾವುದೋ ಬಂಡೆಕಲ್ಲಿಗೆ ಬಡಿದು ಒಂದು ಆ ಕಡೆ ಹೋಗ್ತದೆ, ಒಂದು ಈ ಕಡೆ ಹೋಗ್ತದೆ. ಪ್ರಯಾಣ ಮಾಡ್ತಿರ್ತಾರೆ. ಬಾಯಾರಿದಾಗ ಎಲ್ಲರೂ ಸೇರಿ ಒಂದು ನೀರಿನ ಮಳೆಗೆ ಅಂತಿರ್ತದೆ, ನೀರು ಇಟ್ಕೊಂಡು ಕೂತಿರ್ತಾರೆ. ಅಲ್ಲಿ ಬರ್ತಾರೆ, ನೀರು ಕುಡಿತಾರೆ, ಒಟ್ಟೊಟ್ಟಿಗೆ ಕುಡ್ತಾರೆ, ನೀರು ಕುಡಿತಾರೆ. ಒಂದು 5 ನಿಮಿಷ ಒಟ್ಟಿಗೆ ಇರ್ತಾರೆ. ಆಮೇಲೆ ಅವರವ್ರ ಬಸ್ ಅವರವ್ರು ಹತ್ತಾರೆ, ಅವರವ್ರ ದಿಕ್ಕಿಗೆ ಅವರವ್ರು ಹೋಗ್ತಾರೆ. ಹಾಗೆ ಈ ಸಂಸಾರ ಅನ್ನೋದು ಹೀಗೆ. ಹಿರಣ್ಯಾಕ್ಷನಿಗೂ ನಿಮಗೂ ಒಂದು ಸ್ವಲ್ಪ ಹೊತ್ತಿನ ಸಮಾಗಮ ಅಷ್ಟೇನೆ. ಅವನ ದಿಕ್ಕಿಗೆ ಅವನು ಹೋದ, ಮುಂದೆ ನಿಮ್ಮ ದಿಕ್ಕಿಗೆ ನೀವು ಹೋಗು. ಯಾಕೆ ಅಳಬೇಕು? ಒಂದು ನೀರಿನ ಮಳೆಗೆ ಒಂದು ಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ನೀರು ಕುಡಿತಾರೆ. ಒಬ್ಬನು ಒಂದು ದಿಕ್ಕಿಗೆ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ದಿಕ್ಕಿಗೆ ಹೋಗ್ತಾನೆ. ಅಳ್ತಾರೆ, ನಾನು ಬಿಟ್ಟು ಹೋದ್ನಲ್ಲ, ನನ್ನ ಜೊತೆ ಕೂತಿದ್ದ ಅಂತ. ಹಾಗೆ ಸಂಸಾರ ಅಂತ ತಿಳ್ಕೊಳ್ರಿ ಅಷ್ಟೇ. ಅವ್ರು ಸ್ವಲ್ಪ ಹೊತ್ತು ಕೂತಿರ್ತಾರೆ, ನೀವು ಸ್ವಲ್ಪ ಜಾಸ್ತಿ ಹೊತ್ತು ಕೂತಿರ್ತೀರ ಅಷ್ಟೇ. ಇಷ್ಟೇ ವಿಶೇಷ ಮೇಲೆ ಅವ್ರವ್ರ ದಿಕ್ಕಿಗೆ ಅವ್ರವ್ರು ಹೋಗ್ತಾರೆ. ಮುಗೀತು. ಸ್ಕೂಲ್ನಲ್ಲಿ ಕೂತಿರ್ತಾವೆ ಹುಡುಗರು, ಅವ್ರವ್ರ ದಿಕ್ಕಿಗೆ ಅವ್ರವ್ರು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ದನಗಳೆಲ್ಲ ಬಂದು ಮೇಯ್ತಾವೆ, ಬೀದಿಯಲ್ಲಿ ಬರ್ತಾ ಇರ್ತವೆ. ಒಂದು ದನ ಈ ಕಡೆ ಹೋಗ್ತದೆ, ಒಂದು ದನ ಎಡಕ್ಕೆ ಹೋಗ್ತದೆ, ಒಂದು ದನ ಬಲಕ್ಕೆ ಹೋಗ್ತದೆ. ಆ ಮನೆ ಎಲ್ಲಿದೆ ಅಂತ ಗುರ್ತು ಹಿಡ್ಕೊಂಡು ಆಯಾ ದಾರಿ ಹಿಡಿತಾವೆ. ಅದೇ ರೀತಿ ಅವ್ರವ್ರ ದಾರಿಗೆ ಅವ್ರವ್ರು ಹೋದ್ರು. ದೈವೇ ನೇಕತ್ರ ನೀತಾನಾಂ ಉನ್ನೀತಾನಾಂ ಸ್ವಕರ್ಮಭಿ ಭೂತಾನಾಮಿಹ ಸನ್ಮಾಸಃ ಪ್ರಪಾಯಾಮಿವ ಸೂರತೆ. ಪ್ರಪ ಅಂದ್ರೆ ನೀರಿನ ಮಳಿಗೆ, ನೀರಿಂದು ಒಂದು ಮಾಡಿಟ್ಟಿರ್ತಾರೆ ನೀರು ಕುಡಿಲಿಕ್ಕೆ, ಆ ಜಾಗ ಅಲ್ಲಿದ್ದಾರೆ ಅಂತ ತಿಳ್ಕೊಡ್ರಿ. ಯಥಾಂಬಸ ಪ್ರಚಲತ ತರವೋಪಿ ಚಲ ಇವ. ಅದರಿಂದ ನೀವೇನು ಅದಕ್ಕೆ ದುಃಖ ಪಡಬೇಡ್ರಿ. ಪರಮಾತ್ಮ ಒಬ್ಬ ಶಾಶ್ವತ, ನಿತ್ಯ ಆತ್ಮಾವೇ ಶುದ್ಧ, ಸರ್ವಗ ಸರ್ವವಿಗ್ರಹ. ಆ ಭಗವಂತ ಸರ್ವಜ್ಞ, ಸರ್ವವಿತ್, ಎಲ್ಲ ಸರ್ವಜ್ಞನಾಗಿದ್ದಾನೆ, ಶುದ್ಧನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ, ನಿತ್ಯ. ಆ ಪರಮಾತ್ಮ ಒಬ್ಬ. ಭಗವಂತನ ಇಚ್ಛೆಯಂತೆ ಇದೆಲ್ಲ ನಡೀತದೆ ಅಂತ ತಾಯಿಗೂ ಹಿರಣ್ಯಾಕ್ಷನ ಮಕ್ಕಳಿಗೆ, ಹೆಂಡತಿಗೆ, ತಾಯಿಗೆ ಇದನ್ನು ಉಪದೇಶ ಮಾಡ್ತಾನೆ. ಅಲ್ಲಿ ವಿಪ್ರಚಿತ್ತಿ ನಮುಚಿ ಪಾಕ ಅಸುರನ್ನ ಕರೆಸಿ ಭಗವಂತನ ಭಕ್ತರನ್ನೆಲ್ಲ ನಾಶಪಡಿಸಿಬಿಡ್ರಿ ಅಂತ ಅಲ್ಲಿ ಹೇಳಿದ. ಇದೇನಿದು ಅಂದರೆ ಹಿರಣ್ಯಕಶಿಪುವಿನಲ್ಲಿ ಜೀವದ್ವಯಾವೇಶ. ಕೆಲವು ಸಲ ಭಕ್ತ ಜೀವನಿಗೆ ಎಚ್ಚರಿಕೆ ಆಗ್ತದಂತೆ. ಎಚ್ಚರ ಆದಾಗ ಇಂಥ ಮಾತಾಡ್ತಾನೆ. ಸಾಧಾರಣ ಎಚ್ಚರದಲ್ಲಿರೋದು ದುಷ್ಟ ಜೀವನೇ. ಅಪರೂಪಕ್ಕೆ ಒಂದ್ಸಲ ಅವನಿಗೆ ಎಚ್ಚರ ಆದಾಗ ಇಂಥ ಮಾತುಗಳೆಲ್ಲ ಬರ್ತದೆ. ಹಾಗೆ ಹಿರಣ್ಯಕಶಿಪುವಿನಲ್ಲಿದ್ದಂಥ ಜಯ ದ್ವಾರಪಾಲಕ ಅವನ ಬಾಯಿಂದ ಬಂದ ಮಾತಿದೆಲ್ಲ. ಇಷ್ಟೆಲ್ಲದ ಅವರಿಗೆ ಉಪದೇಶ ಮಾಡುವಾಗ ಇದನ್ನು ಮಾಡಿ, ಅದಕ್ಕೊಂದು ನಿಮ್ಮ ಕಥೆ ಹೇಳ್ತೇನೆ, ಇತಿಹಾಸ ಹೇಳ್ತೇನೆ ಅಂತ ಹೇಳ್ತಾನೆ. ಸುಯಜ್ಞ ಅಂತ ಉಶೀನರ ದೇಶದಲ್ಲಿ ಒಬ್ಬ ರಾಜ ಇದ್ದ, ಸುಯಜ್ಞ. ಅವನೊಂದ್ಸಲ ಸತ್ತೋದ. ಬಂಧುಗಳೆಲ್ಲ ಅಳ್ತಾ ಇದ್ದಾರೆ. ಅದನ್ನ ನೋಡ್ಲಾರದೆ ಯಮ ಒಂದು ಬಾಲಕ ರೂಪದಲ್ಲಿ ಬಂದ. ಬಾಲಕ ರೂಪದಲ್ಲಿ ಯಮ ಬಂದು ಹೇಳ್ತಾನೆ, ಯಾಕೆ ಅಳ್ತಾ ಇದ್ದೀರಿ? ಇವನು ಸತ್ತ ಅಂತ ಯಾಕೆ ಅಳ್ತಾ ಇದ್ದೀರಿ? ಅಲ್ಲ, ನಮ್ಮ ಗತಿ ಏನು ಮುಂದೆ ಅಂತ. ನಮ್ಮ ಗತಿ ಏನು ಅಂತಂದರೆ ಭಗವಂತ ಗತಿ ಇದ್ದಾನೆ, ಅವನು ನೋಡ್ಕೋತಾನೆ, ನೀವೇನು ಚಿಂತೆ ಮಾಡಬೇಡಿ, ನಮ್ಮನ್ನು ನೋಡ್ರಿ ಅಂತಾನೆ. ನಾನಿನ್ನೂ ಸಣ್ಣ ಹುಡುಗ. ಯಮ ಸಣ್ಣ ಬಾಲಕನಾಗಿ ಬಂದ. ಸಣ್ಣ ಬಾಲಕನಾಗಿ ಬಂದು ಹೇಳ್ತಾನೆ, ಎಷ್ಟು ವಯಸ್ಸಾಗಿದೆ ನಿಮಗೆ? ನಾನು ಸಣ್ಣ ಹುಡುಗ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು? ನಿಮಗೇನು ಗತಿ? ಇವನು ಸುಯಜ್ಞ ಸತ್ತು ಹೋದ ಅಂತ ಇಷ್ಟು ವಯಸ್ಸಾದವ್ರು ನೀವು ಹೊಡ್ತಾ ಇದ್ದೀರಿ. ನಮಗೆ ಯಾರಿದ್ದಾರೆ ರಕ್ಷಕರು? ನಾವು ಇನ್ನೂ ಸಣ್ಣ ಕೂಸಾಗಿದ್ದಾಗ ನಮ್ಮ ತಂದೆ ತಾಯಿ ಬಿಟ್ಟು ಹೋಗಿದ್ದಾರೆ. ಇಷ್ಟು ದೊಡ್ಡದವನಾಗಿ ಬೆಳ್ಕೊಂಡು ಬಂದೋ ಇಲ್ಲ ಈಗ ಹುಡುಗನಾಗುವಷ್ಟು ಕಾಲ. ನಾನು ಕೂಸಾಗಿದ್ದಾಗ ಯಾರು ರಕ್ಷಣೆ ಮಾಡಿದ್ರು? ನಮ್ಮ ಅಪ್ಪ ಮಾಡಿಲ್ಲ, ನಮ್ಮ ಅಮ್ಮ ಮಾಡಿಲ್ಲ, ಯಾರೋ ರಕ್ಷಣೆ ಮಾಡ್ಕೊಂಡು ಬಂದು. ದೇವರು ರಕ್ಷಣೆ ಮಾಡಿದ್ದಾನೆ ಯಾರ ಮೂಲಕ. ಈಗ ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ಅಹೋ ಅಮೀಷಾಂ ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹ. ಇದೆಲ್ಲ ನೋಡಿ ಎಷ್ಟು ಮೋಹಕ್ಕೊಳಗಾಗಿದ್ದೀರಿ. ಅಹೋ ವಯಂ ಧನ್ಯತಮಾಯ ತತ್ರ ತ್ಯಕ್ತ ಪಿತೃಭ್ಯಾಂ ನ ವಿಚಿಂತಯಾಮಃ. ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಆದರೂ ನಿಶ್ಚಿಂತವಾಗಿದ್ದೀವಿ. ಯಾಕೆಂದರೆ ಆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅಭಕ್ಷಮಾಣ ಅಬಲಾವೃಕಾದಿಭಿ. ನಾವು ಕಾಡಿನಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಕಾಡಿನಲ್ಲಿ. ಆದರೆ ಯಾವ ತೋಳ ಬರಲಿಲ್ಲ, ಹುಲಿ ಸಿಂಹ ಬರಲಿಲ್ಲ, ಭಗವಂತನ ಇಚ್ಛೆ ಇದ್ದಿಲ್ಲ. ಆದ್ದರಿಂದ ಕಾಡಿನಲ್ಲಿ ನಾನು ಕೂಸಾಗಿದ್ದಾಗ ನಮ್ಮ ತಂದೆ ತಾಯಿ ಬಿಟ್ಟು ಹೋದ್ರು. ಯಾವ ಪ್ರಾಣಿ, ಹಿಂಸರ ಪ್ರಾಣಿ ಒಂದೂ ಬಂದಿಲ್ಲ. ತೋಳ ಹುಲಿ ಸಿಂಹ ಬರಲಿಲ್ಲ.
ಕೆಲವು ಸಲ ಮನೆಗೆ ನುಗ್ಗಿಬಿಟ್ಟಿರ್ತೀವಿ. ಪೇಪರ್ ನೋಡಿದ್ವಿ, ಇದ್ದಕ್ಕಿದ್ದ ಹಾಗೆ ಆನೆ ಮನೆಗೆ ನಗರಕ್ಕೆ ಬಂತು, ಎಷ್ಟೋ ಮಂದಿನ ಸಾಯಿಸ್ತು, ಚಿರತೆ ಬಂತು, ಹುಲಿ ಬಂತು ಅಂತ. ಕಾಡಿನಲ್ಲಿದ್ದವರು ಬದುಕಿರ್ತಾರೆ, ಮನೆಯಲ್ಲಿದ್ದವರು ಸತ್ಯ. ಕ್ವಚಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಶ್ಯ ಹತೋ ನ ಜೀವತಿ. ಯಾವುದೋ ಸಾಮಾನು ದಾರಿಲಿ ಬೀಳಿಸ್ಕೊಂಡು ಬಂದರೆ ಅವನಿಗೆ ಅದರ ಅನುಭವದ ಯೋಗ ಇತ್ತು ಅಂತಂದ್ರೆ 2 ದಿವಸ ಬಿಟ್ಟು ಹೋದ್ರು ಅಲ್ಲೇ ಇತ್ತು, ಯಾರ ಕಣ್ಣಿಗೂ ಬಿದ್ದಿರೋದು. ಕೆಲವು ಸಲ ಮನೆಯಲ್ಲೇ ಇಟ್ಟಿರ್ತಾರೆ, ನಾಪತ್ತೆ ಆಗಿರೋದು, ಯಾರು ತೆಗೆದೇ ಇರೋದಿಲ್ಲ, ಆದರೂ ಹೋಗಿರ್ತೀವಿ. ಎಲ್ಲಿ ಹೋಗಿರ್ತದೋ ಏನೋ ಹೋಗಿರ್ತೀವಿ. ಹುಡುಕಿ ಎಷ್ಟು ಹುಡುಕಿದ್ರು ಸಿಗೋದು. ಕಾಡಿನಲ್ಲಿದ್ದಂತಹ ಶಿಶುಗಳು ಶಕುಂತಲೆ, ಅಜಪಾರ್ಶ್ವ ಇವರೆಲ್ಲ ಬದುಕಿದವರಿದ್ದಾರೆ. ಸಣ್ಣ ಸಣ್ಣ ಕೂಸಾಗಿದ್ದಾಗ ಅವರ ತಂದೆ ತಾಯಿ ಕಾಡಿನಲ್ಲಿ ಬಿಟ್ಟು ಹೋದ್ರು, ಬದುಕಿದ್ದಾರೆ. ಆದರೆ ತಂದೆ ತಾಯಿ ಎಲ್ಲರೂ ಮುತುವರ್ಜಿ ವಹಿಸಿ ಎಷ್ಟು ರಕ್ಷಣೆ ಮಾಡಬೇಕು ಅಂತಿದ್ರೂ ಕೂಡ ಕೈ ಬಿಟ್ಟು ಹೋಗುವವರು ಇದ್ದಾರೆ. ಹಾಗಾಗಿ ನೀವೇನು ವ್ಯಥೆ ಪಡಬೇಡ್ರಿ ಅಂತ ಹೇಳಿ ಸುಮ್ಮನೆ ಹತ್ತಿರ ಉಪಯೋಗ ಇಲ್ಲ. ಹತ್ತು ಸಮಯ ವ್ಯರ್ಥ ಮಾಡಿಕೊಂಡು ನೀವು ಆಪತ್ತಿಗೊಳಗಾಗ್ತೀವಿ. ಅವನ ಆಪತ್ತಿಗೊಳಗಾಗಿ ಅವನು ಸತ್ತಿದ್ದಾನೆ ಸುಯಜ್ಞ. ಅವನ ಬಂಧುಗಳಾದವರು ನೀವು ಕೂಡ ಮೈ ಮರೆತು ಸುಮ್ಮನೆ ಅಳ್ತಾ ಕೂತ್ರೆ ನಿಮ್ಮ ಯೋಗಕ್ಷೇಮ ನೀವು ನೋಡ್ಕೋಬೇಕಲ್ಲ. ಒಂದು ಆ ಯಮನೆ ಹೇಳ್ತಾನೆ ಬಾಲಕ ರೂಪದಲ್ಲಿ, ಒಬ್ಬ ಬೇಟೆಗಾರ ಒಂದು ಪಕ್ಷಿಯನ್ನ ಬಾಣ ಹೊಡೆದು ಅದನ್ನು ಕೆಳಗಡೆ ಬೀಳಿಸಿದ. ಅದರ ಹತ್ತಿರ ಬಂದು ಇನ್ನೊಂದು ಪಕ್ಷಿ ಓಡೋ ಅಂತ ಅಳ್ತಾ ಇದೆ. ಇವ ನನಗೂ ಬಾಣ ಬಿಡ್ತಾನೆ ಅಂತ ಓಡೋಗ್ಬೇಡ, ಅದು ಬಂದು ಇವ ಸತ್ತಲ್ಲ ಅಂತ ಅಲ್ಲಿ ಹೇಳ್ತಿದ್ದ, ಅದಕ್ಕೂ ಬಾಣ ಬಿಟ್ಟು ಅದು ಹೋಯ್ತು. ಹಾಗಾಗ್ತದೆ. ನಿಮ್ಮ ಕರ್ತವ್ಯ ನೀವು ನೋಡ್ಕೊಳ್ರಿ, ಆದದ್ದಾಗೋಯ್ತು, ಮುಂದಿನ ಕೃತ್ಯ ನೋಡ್ಕೊಳ್ಳಿ ಅಂತ ಯಮ ಹೇಳ್ತಾನೆ. ಇದನ್ನ ಹಿರಣ್ಯಕಶಿಪು ಹೇಳಿ ಹಿರಣ್ಯಾಕ್ಷನ ಬಂಧುಗಳನ್ನ ಸಮಾಧಾನಪಡಿಸಿದ. ಮತ್ತು ಸಜ್ಜೀವ ಏನೋ ಅವನು ಮಲಗಿದ, ಇವನೇ ಎದ್ದ, ಮತ್ತೆ ದುಷ್ಟಜೀವ ಎದ್ದ. ಅವನು ತಪಸ್ಸಿಗೆ ಹೋಗಿ ಬ್ರಹ್ಮದೇವರಿಂದ ವರ ಪಡೆದ. ನನಗೆ ಭಾರಿ ಘೋರ ತಪಸ್ಸು ಮಾಡಿದನಂತ ಹಿರಣ್ಯಕಶಿಪು. ಯಾರ್ಯಾರು ಬ್ರಹ್ಮದೇವರೇ ಹೇಳ್ತಾರೆ, ಇಂಥ ತಪಸ್ಸು ಹಿಂದಿನವರು ಮಾಡಿಲ್ಲ, ಮುಂದಿನವರು ಮಾಡಲ್ಲ, ಈಗ ಯಾರು ಮಾಡ್ತಾ ಇಲ್ಲ, ನೀನೊಬ್ಬನೇ ಅಂಥ ತಪಸ್ಸು ಮಾಡ್ತಾ ಇದ್ದಿ. ಏನು ತಪಸ್ಸು ಅಂತಂದರೆ ಒಂದು ಕಾಲು ಅಷ್ಟೇ ಅಲ್ಲ, ಒಂದು ಕಾಲಿನ ಹೆಬ್ಬೆರಡು ಊರಿ ನಿಂತು ತಪಸ್ಸು ಮಾಡ್ತಿದ್ದಾನಂತ. ಹೆಬ್ಬೆರಡು ಊರಿ ನಿಂತು 2 ಕೈ ಮೇಲ್ ಮಾಡಿಕೊಂಡು ಮುಖದಿಂದ ಅಂತರಿಕ್ಷವನ್ನೇ ನೋಡ್ತಾ, ಮುಖ ಮೇಲಕ್ಕೆತ್ತಿ ಅಂತರಿಕ್ಷ ನೋಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಮಳೆ, ಚಳಿ, ಬಿಸಿಲು, ಗಾಳಿ ಎಲ್ಲ ತಡ್ಕೊಂಡ. ಸುತ್ತಲೂ ಹುತ್ತ ಕಟ್ಟಿತು. ಕ್ರಿಮಿಕೀಟಗಳೆಲ್ಲ ಸೇರಿ ಅವನ ರಕ್ತ ಮಾಂಸ ಹೋಯಿತು. ಎಲುಬಿನ ಗೂಡಾಗಿ ನಿಂತಿದ್ದಾನೆ. ಆದರೂ ತಪಸ್ಸು ಬಿಡಲಿಲ್ಲ. ಒಂದು ಹನಿ ನೀರಿಲ್ಲದೇನೆ ಎಷ್ಟೋ ದಿವಸಗಳಾಗಿದೆ, ಎಷ್ಟೋ ವರ್ಷಗಳಾಗಿದೆ, ಒಂದು ಹನಿ ನೀರು ಕುಡಿಯದೇನೆ ತಪಸ್ಸು ಮಾಡ್ತಾ ಇದ್ದಾನೆ. ಈ ತಪಸ್ಸಿನ ದುಷ್ಪರಿಣಾಮವಾಗಿ ಅವನ ತಲೆ ಉರಿಲಿಕ್ಕೆ ಶುರುವಾಯಿತು. ತಲೆ ಮೇಲೆ ಬೆಂಕಿ ಜ್ವಾಲೆ ಬರ್ತಾ ಇದೆ. ಭಾರಿ ವಿಚಿತ್ರ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಇಂಥ ತಪಸ್ಸು ಯಾರೂ ಮಾಡಿಲ್ಲ. ತಲೆ ಉರಿಯೋದು ಅಂದ್ರೆ, ಆ ತಲೆ ಮೇಲೆ ಜ್ವಾಲೆ ಬಂದ್ರೆ ಸ್ವರ್ಗಲೋಕದಲ್ಲಿರುವ ದೇವತೆಗಳಿಗೆ ಝಳ ಬಡದು ಅವರಿಗೆ ಅಲ್ಲಿ ಇರ್ಲಿಕ್ಕಾಗಲಿಲ್ಲಂತೆ. ಅವರು ಬ್ರಹ್ಮರು ಇನ್ನೂ ಮೇಲೆ ಸತ್ಯಲೋಕಕ್ಕೆ ಹೋದ್ರಂತೆ. ಅಂತರಿಕ್ಷದಲ್ಲಿರುವ ಗ್ರಹ ನಕ್ಷತ್ರಗಳು ಈ ಝಳಕ್ಕೆ ಉದಿರಿ ಬೀಳ್ತಾ ಇದ್ದಾವಂತೆ. ಗ್ರಹ ನಕ್ಷತ್ರಗಳು ಉದಿರಿ ಬೀಳ್ತಿದ್ದಾವೆ. ಅಂಥ ಝಳ, ತಲೆ ಮೇಲೆ ಬೆಂಕಿ ಉರಿತದೆ. ಹೊಟ್ಟೆ ಉರಿಯೋದು ಅಂತ ಕೇಳಿದ್ವಿ ನಾವು. ಇದು ಬಹಳ ವಿಚಿತ್ರ. ತಲೆನೇ ಉರಿಲಿಕ್ಕೆ ಶುರುವಾಯಿತು. ಆ ರೀತಿ ತಲೆ ಉರಿದು ಎಲ್ಲ ನಾಶ. ಲೋಕಾನಯಾವನ್ನಂಕ್ಷಂತಿ. ಸ್ವರ್ಗದ ದೇವತೆಗಳು ಸತ್ಯಲೋಕಕ್ಕೆ ಹೋಗಿ ಹೇಳಿದ್ರು, ಬ್ರಹ್ಮದೇವರೇ ಅವನಿಗೆ ವರ ಕೊಟ್ಟು ಬಿಡ್ರಿ ಅಂತಂದು. ನೀವೇನಾದರೂ ತಡ ಮಾಡಿದರೆ 3 ಲೋಕನೂ ನಾಶ ಆಗಿ ಹೋಗ್ತಾ ಇದೆ. ಅಂಥ ಘೋರ ತಪಸ್ಸು ಮಾಡ್ತಾ ಇದ್ದಾನೆ. ಲೋಕಾನಯಾವನ್ನಂಕ್ಷಂತಿ. ನಾಶ ಆಗೋದ್ರೊಳಗೆ ನೀವು ವರ ಕೊಟ್ಟು ಬಿಡಿ. ಆಮೇಲೆ ಬ್ರಹ್ಮದೇವರು ಬಂದು ನೋಡ್ತಾರೆ, ಅವನಿಗೆಲ್ಲ ದೇಹವೇ ಇದ್ದಿಲ್ಲ. ದೇಹ ಕಮಂಡಲು ಜಲದಿಂದ ಪ್ರೋಕ್ಷಣೆ ಮಾಡಿ ದೇಹ ಉಂಟು ಮಾಡಿ ವರ ಕೊಟ್ಟರು. ಅವನು ಕೇಳಿದ, ಒಳಗೆ ಹೊರಗೆ ಎಲ್ಲಿಯೂ ಕೂಡ ಸಾಯಬಾರದು, ನರ ಮೃಗ ಅಂತರಿಕ್ಷ ಭೂಮಿ ಹಗಲು ರಾತ್ರಿ ಸಾಯಬಾರದು ಅಂತ ಕೇಳಿದ. ಕೊಟ್ಬಿಟ್ರು ಬ್ರಹ್ಮದೇವರು. ಮತ್ತೆ ತಡ ಮಾಡಿದರೆ ಲೋಕನಾಶ ಆಗ್ತದೆ, ಅದಕ್ಕೆ ಕೊಟ್ಟರು. ಭಗವಂತನ ಮೇಲೆ ಅಷ್ಟು ಭರವಸೆ ಇತ್ತು ಬ್ರಹ್ಮದೇವರು. ಎಷ್ಟು ಚಮತ್ಕಾರ ಮಾಡಿದರೂ ಕೂಡ ಅದಕ್ಕಿಂತ ಮೀರಿ ಚಮತ್ಕಾರ ಮಾಡಿ ಪರಮಾತ್ಮ ಇವನನ್ನು ಕೊಲ್ತಾನೆ. ಅಷ್ಟು ಭರವಸೆ ಇತ್ತು. ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಅಂತ ಕೇಳಿ ಆಗ್ಲಿ ಅಂದ್ರು. ನರರಿಂದ ಮೃಗಗಳಿಂದ ಆಗ್ಲಿ, ಪರಮಾತ್ಮ ಇನ್ಯಾಗೋ ಬರ್ತಾನೆ ಅಂತ ಅವರಿಗೆ ಧೈರ್ಯ ಬ್ರಹ್ಮದೇವರಿಗೆ. ಅಷ್ಟು ವಿಶ್ವಾಸ ಇಟ್ಟು ಬರಕು. ಇದು ಬ್ರಹ್ಮದೇವರ ವಿಶ್ವಾಸನೂ ಹೌದು, ಪ್ರಹ್ಲಾದನ ವಿಶ್ವಾಸನೂ ಹೌದು.
ಅಷ್ಟು ವಿಶ್ವಾಸ ಇತ್ತು ಬ್ರಹ್ಮದೇವರಿಗೆ. ಇಲ್ಲದಿದ್ದರೆ ಎಲ್ಲರೂ ಮತ್ತೆ ಬ್ರಹ್ಮದೇವರನ್ನು ಬೈತಾರೆ, ನೀವು ವರ ಕೊಟ್ಟಿದ್ದರಿಂದ ಹೀಗಾಯಿತು ಅಂತ. ಹರಿಸಂಕಲ್ಪ ತಿಳ್ಕೊಂಡು ಭಗವಂತ ಸಂಹಾರ ಮಾಡೇ ಮಾಡ್ತಾನೆ, ಅಂತಹ ಶಕ್ತಿ ಪರಮಾತ್ಮನಿಗಿದೆ ಅಂತ ನಿಶ್ಚಯ ಮಾಡಿಕೊಂಡೇ ಬ್ರಹ್ಮದೇವರು ಕೊಟ್ಟರು. ಅದರಿಂದ ಬ್ರಹ್ಮದೇವರು ಅನ್ಯಾಯ ಮಾಡಿದರು ಅಂತೇನು ತಿಳ್ಕೋಬೇಕಾಗಿಲ್ಲ. ಕೆಲವು ಸಲ ಹಾಗೆ ಕಾಣಿಸ್ತದೆ, ಬ್ರಹ್ಮದೇವರು ವರ ಕೊಟ್ರೇನೋ, ವರ ಕೊಟ್ಟದ್ರಿಂದ ಜಗತ್ತಿಗೆ ಅಷ್ಟು ಅನಾಹುತ ಆಯಿತು, ಎಷ್ಟು ಅನಾಹುತ ಮಾಡಿದೆ. ಆಮೇಲೆ ಹಿರಣ್ಯಕಶಿಪು ಕೊನೆಗೆ ಪರಮಾತ್ಮನು ಹೇಳಿದಂತೆ, ಮೈವಂ ವಿಧೋ ಸುರಾಣಾಂ ತೇ ಪ್ರದೇಯ ಪದ್ಮ ಸಂಭವ. ಕೊನೆಗೆ ನರಸಿಂಹದೇವರ ಅವತಾರ ಆಗಿ ಹೋಗುವಾಗ ಹೇಳಿದ್ರಂತೆ, ಬ್ರಹ್ಮ ಇನ್ನೊಂದ್ಸಲ ಯಾರಿಗೂ ಇಂಥ ವರ ಕೊಡ್ಲಿಕ್ಕೆ ಹೋಗಬೇಡಪ್ಪ ಅಂತ ವಾರ್ನಿಂಗ್ ಕೊಟ್ಟು ಹೋದ್ರು ಅಂತ ತಿಳ್ಕೋಬಾರದು. ಪರಮಾತ್ಮನ ಇಚ್ಛೆ ತಿಳ್ಕೊಂಡೇ ಕೊಟ್ಟದ್ದು ಬ್ರಹ್ಮದೇವರು, ಭಗವಂತನ ಸಂಕಲ್ಪ ನೋಡೇ ಕೊಟ್ಟರು. ಬ್ರಹ್ಮದೇವರು ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ಹರಿಸಂಕಲ್ಪ ನೋಡಿ ಮಾಡ್ತಾರಂತೆ. ದೊಡ್ಡ ದೊಡ್ಡ ಕೆಲಸ ಮಾಡುವಾಗಲೂ ದೊಡ್ಡವ್ರನ್ನ ಕೇಳೋದಿಲ್ಲ ಇವತ್ತು ಮಕ್ಕಳು. ಏನೇನೋ ದೊಡ್ಡ ಕೆಲಸ ಮಾಡಿದ್ರು ಅಪ್ಪನ ಒಂದು ಮಾತು ಕೇಳಿ ಅವ್ರ ಕಿವಿಗೆ ಹಾಕೋಣ ಅನ್ನೋಂಥ ಇದು ಕೂಡ ಬರೋದಿಲ್ಲ. ತಂಪಾಡಿಗೆ ತಾವು ಮಾಡಿಬಿಡ್ತಾರೆ, ಇವ್ರಿಗೇನು ಹೇಳೋದು. ಬ್ರಹ್ಮದೇವರು ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ಹರಿಸಂಕಲ್ಪ ಇದೆಯೋ ಇಲ್ವೋ, ಇದ್ರೆ ಮಾಡೋದು, ಇಲ್ಲದಿದ್ರೆ ಇಲ್ಲ, ಅಂಥ ವ್ಯಕ್ತಿತ್ವ ಅವರು. ಅದರಿಂದ ಹಿರಣ್ಯಕಶಿಪು ತಪಸ್ಸು ಮಾಡಿದ, ಬ್ರಹ್ಮದೇವರನ್ನು ಒರೆಸ್ಕೊಂಡ ಅಂತ ಹೇಳಿ ದಾಕ್ಷಿಣ್ಯಕ್ಕೆ ಬಿದ್ದು ಇವ್ರ ಪಾಡಿಗೆ ಇವರು ವರ ಕೊಟ್ಟದ್ದಲ್ಲ, ಹರಿಚಿತ್ತ ನೋಡೇ ಕೊಟ್ಟರು. ಹರಿಚಿತ್ತ ಇತ್ತು, ಕೊಡ್ಲಿ ಬ್ರಹ್ಮ ವರ ಕೊಡ್ಲಿ ಅಂತ ಇತ್ತು, ಅದನ್ನು ನೋಡಿದ್ರು ಕೊಟ್ಟರು ಬ್ರಹ್ಮದೇವರು. ಹಾಗಾದ್ರೆ ಆ ಮಾತಿಗೆ ಅರ್ಥ ಏನು? ಇನ್ನೊಂದ್ಸಲ ಕೊಡ್ಲಿಕ್ಕೆ ಹೋಗಬೇಡ ಅಂತಂದ್ರೆ ಆ ಧಾಟಿಯಲ್ಲಿ ಹೇಳಬಾರ್ದು ಅದನ್ನ. ಬ್ರಹ್ಮ ನನ್ನ ಸಂಕಲ್ಪ ತಿಳಿದು ನೀನು ವರ ಕೊಟ್ಟಿದ್ದಿ, ನನ್ನ ಮಹಿಮೆ, ನಾನು ನರಸಿಂಹನಾಗಿ ಪ್ರಾದುರ್ಭವಿಸಬೇಕು ಅಂತ ಅದರ ಮಹಿಮೆಗೋಸ್ಕರ ನೀನು ವರ ಕೊಟ್ಟಿದ್ದಿ, ಇನ್ಯಾರಿಗೂ ವರ ಕೊಡಬೇಕು ಅಂತ ನನ್ನ ಚಿತ್ತ ಇಲ್ಲ, ನೀನು ಕೊಡೋ ಅಗತ್ಯನೂ ಇಲ್ಲ ಅಂತ ಅರ್ಥ. ಹಿಂಗೆ ಮಾಡಿ ನನ್ನ ಸಂಕಲ್ಪ ತಿಳಿದೇ ಕೊಟ್ಟಿದ್ದಿ, ಇನ್ಯಾರಿಗೂ ಈ ಥರ ಕೊಡಬೇಕು ಅಂತ ನಮ್ದೇನಿಲ್ಲ, ಒಂದ್ಸಲ ಇತ್ತು ನೀನು ಕೊಟ್ಟು ಸಾಕು, ನಂದು ಸಂಕಲ್ಪ ಇಲ್ಲ, ನಿಂದು ಕೊಡೋ ಅಗತ್ಯ ಇಲ್ಲ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಮಧ್ವಾಚಾರ ಹಾಗೆ ಅರ್ಥ ಮಾಡ್ತಾರೆ. ಆಮೇಲೆ ಹಿರಣ್ಯಕಶಿಪು ನಾನು ಸಾವೇ ಗೆದ್ದೆ ಅಂತ ತಿಳ್ಕೊಂಡು ತನ್ನ ದೌರ್ಜನ್ಯ ತೋರಿಸಿದ. ಏನು ದೌರ್ಜನ್ಯ ಅಂತಂದ್ರೆ ಸ್ವರ್ಗಕ್ಕೆ ಮುತ್ತಿಗೆ ಹಾಕಿದ. ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ಇಂದ್ರಾದಿ ದೇವತೆಗಳನ್ನು ಓಡಿಸಿಬಿಟ್ಟ. ಸಿದ್ಧಚಾರಣ ವಿದ್ಯಾಧರಾನ್ ಋಷೀನ್ ಪಿತೃಪತೇನ್ ಮನೋನ್ ಎಲ್ಲರನ್ನೂ ಕೂಡ ಓಡಿಸಿ, ಎಲ್ಲರನ್ನೂ ಕೂಡ ಗೆದ್ದು ಸ್ವರ್ಗ ತನ್ನ ಜಾಗಕ್ಕೆ ತಗೊಂಡು ತಾನು ಸ್ವರ್ಗದ ಸಿಂಹಾಸನದಲ್ಲಿ ಕೂತು ದೇವತೆಗಳೆಲ್ಲ ಬಂದು ತನ್ನ ಪಾದಕ್ಕೆ ಎರಗಬೇಕು. ಹಂಗೆ ಮಾಡಿದ್ನಂತೆ. ಮತ್ತು ಉಪಾಯ ಇಲ್ಲದೇನೆ ದೇವತೆಗಳೆಲ್ಲ ಬಂದು ಅವನಿಗೆ ಕಾಣಿಕೆಗಳನ್ನೆಲ್ಲ ಕೊಟ್ಟು ಹಾರ ಹಾಕಿ ಸತ್ಕಾರ ಮಾಡಿ ಹೋಗ್ತಿದ್ರು. ತಮಂಗಮತ್ತಂ ಮಧುನೋರು ಗಂಧಿನ ವಿವೃತ್ತ ತಾಮ್ರಾಕ್ಷಮಶೇಷಧಿಷ್ಣ್ಯಪಾಹ ಉಪಾಸಕೋಪಾಯನ ಪಾಣಿಭಿರ್ವಿನ ತ್ರಿಭಿಸ್ತಪೋ ಯೋಗ ಬಲೌಜ ಸಂಪದಂ. ಇದೊಂದು ಶ್ಲೋಕ. 3 ಮಂದಿ ಬಿಟ್ಟು, 3 ಜನರನ್ನು ಬಿಟ್ಟು ಇನ್ನೆಲ್ಲ ದೇವತೆಗಳು ಕೂಡ ಬಂದು ಅವನಿಗೆ ಕಾಣಿಕೆ ಸಮರ್ಪಣೆ ಮಾಡಿ ಹೋದರು. ಫಲ ಪುಷ್ಪಗಳನ್ನು ಹಾರಗಳನ್ನು ಸಮರ್ಪಣೆ ಮಾಡಿ ಹೋದರು. 3 ದೇವತೆಗಳು ಹೋಗಲಿಲ್ಲ. ಇದಕ್ಕೆ ಎಲ್ಲರೂ ಬೇರೆಯವರು ಅರ್ಥ ಮಾಡೋದು, 3 ದೇವತೆಗಳು ಬಿಟ್ಟು ಹೋದರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಅಂದ್ರೆ ಅವರೇ ನೆನಪಿಗೆ ಬರೋದು. ಅವ್ರನ್ನ ಬಿಟ್ಟು ಇನ್ನೆಲ್ಲರೂ ಹೋಗಿ ಅವನಿಗೆ ಕಾಣಿಕೆ ಕೊಟ್ಟರು. ಇಂದ್ರದೇವರು, ವಾಯುದೇವರು ಇವರೆಲ್ಲ ಕಾಣಿಕೆ ಕೊಡುವವರ. ಹಂಗೆಲ್ಲ ದೇವತೆಗಳು ಹೋಗಿ ಹಿರಣ್ಯಕಶಿಪು ಕಾಲಿಗೆ ಬಿಡೋರಲ್ಲ, ಮನುಷ್ಯರೇ ಬಿಡೋದಿಲ್ಲ. ಇಂಥ ದುಷ್ಟರಿದ್ದರೆ ಏನಾಗ್ತದೆ ಆಗಲಿ, ಸತ್ರು ಪರವಾಗಿಲ್ಲ, ಅವನ ಕಾಲಿಗೆ ಬೀಳಲ್ಲ ಅಂತಾರೆ. ದೇವತೆಗಳು ಹೋಗಿ ಅವನಿಗೆ ಕಾಣಿಕೆ ಕೊಟ್ಟರು ಅಂದ್ರೆ ಅರ್ಥ ಏನು? ಬ್ರಹ್ಮ ವಿಷ್ಣು ಮಹೇಶ್ವರರು ಮಾತ್ರ ಬಿಟ್ರಂತೆ, ಉಳಿದವರೆಲ್ಲ ಇಂದ್ರಾದಿ ದೇವತೆಗಳೆಲ್ಲ ಹೋದ್ರು ಅಂತಂದ್ರೆ ಸರಿ ಹೋಗುವುದಿಲ್ಲ. ಅದಕ್ಕೆ ಆ ಮಧ್ವಾಚಾರ್ಯ ಅರ್ಥ ಬರೀತಾರೆ, ತ್ರಿಭಿರ್ವಿನ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಬಿಟ್ಟು ಅಂತ ಅರ್ಥ ಅಲ್ಲ. ಭಾಗವತ ಬಹಳ ಕಷ್ಟ. 3 ಅಂತ ಕೂಡ ಅರ್ಥ ಆಗೋದು ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ಎಲ್ಲರೂ ಅರ್ಥ ಹೇಳ್ತಾರೆ. ಹಾಗಲ್ಲ, 3 ಮಂದಿ ಬಿಟ್ಟು ಅಂದ್ರೆ ವಸು ರುದ್ರ ಆದಿತ್ಯ ಅನ್ನುವಂಥ ದೇವಗಣದವ್ರನ್ನ ಬಿಟ್ಟು ಅಂತ. ಎಲ್ಲ ದೇವತೆಗಳನ್ನ ಬಿಟ್ಟು, ದೇವತೆಗಳು ಯಾರು ಅವನ ಕಾಲಿಗೆ ಬೀಳಲಿಲ್ಲ, ದೇವತೆಗಳನ್ನು ಬಿಟ್ಟು ಉಳಿದ ಕ್ಷುದ್ರ ಜೀವರೆಲ್ಲ ಹೋಗಿ ಕಾಲಿಗೆ ಬಿದ್ದು ಅಂತ ಅರ್ಥ. ತ್ರಿಭಿರ್ಗೇನ ಅಂದ್ರೆ ಹಾಗೆ, ಅಂದ್ರೆ ದೇವತೆಗಳು ಅಂತ ಅರ್ಥ. ಇದೊಂದು ಬಹಳ ವಿಚಿತ್ರ ಶಬ್ದ. ಮಧ್ವಾಚಾರಲ್ಲದೆ ಇನ್ಯಾರಿಗೂ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರಾದರೂ ಯಾವ ಡಿಕ್ಷನರಿಲಿ ಆದರೂ ಹೇಳಲಿ, ಅಂದ್ರೆ ಏನು ದೇವತೆಗಳು ಅಂತ ಯಾರು ಬರೀತಾರೆ? ಚತ್ವಾರಹ 4 ಅಂದ್ರೆ ಮನುಷ್ಯರು, 3 ಅಂದ್ರೆ ದೇವತೆಗಳು. ಎಂಥ ವಿಚಿತ್ರ ಶಬ್ದ ಇದು.
ಇದು ಮಧ್ವಾಚಾರ್ಯ ಮಾತ್ರ ಕಂಡುಕೊಂಡದ್ದು. ವೇದವ್ಯಾಸ ದೇವರ ಭಾಷೆ, ಆ ಹೃದಯ ಮಧ್ವಾಚಾರ್ಯ ಗೊತ್ತಾಯ್ತು. ತ್ರಿಭಿರ್ಮ ಯಾಕೆ ಇದೆ? 3 ಅಂದರೆ ದೇವತೆಗಳು ಯಾಕೆ, 4 ಅಂದರೆ ಮನುಷ್ಯರು ಯಾಕೆ? ದೇವತೆಗಳಲ್ಲಿರೋದು 3 ಗುಂಪು: ವಸು, ರುದ್ರ, ಆದಿತ್ಯ. 33 ಕೋಟಿ ದೇವತೆಗಳು ಈ 3ರಲ್ಲೇ ಸೇರಿಬಿಡ್ತಾರೆ. ವಸು, ರುದ್ರ, ಆದಿತ್ಯ ಅನ್ನೋ ಗುಂಪಿನಲ್ಲಿ ಸೇರ್ತಾರೆ. ಸ್ಥೂಲವಾಗಿ 3 ಗುಂಪು. ಆದ್ದರಿಂದ 3 ಅಂದರೆ ದೇವತೆಗಳು, 4 ಅಂದರೆ ಮನುಷ್ಯರು. ಯಾಕೆ? ಮನುಷ್ಯರಲ್ಲಿ 4 ಗುಂಪಿದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ 4 ಗುಂಪು ಮನುಷ್ಯರಲ್ಲಿ ಮಾತ್ರ ಇರೋದು. ಅದರಿಂದ 4 ಅಂದರೆ ಮನುಷ್ಯರು. ದೇವತೆಗಳಲ್ಲಿ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ದೇವತೆಗಳಲ್ಲಿ ಇಲ್ಲ. ಕೆಲವು ದೇವರು ಬ್ರಾಹ್ಮಣರು, ಕೆಲವು ದೇವತೆಗಳು ಶೂದ್ರರಿದ್ದಾರೆ, ಕೆಲವು ದೇವತೆಗಳು ಕ್ಷತ್ರಿಯರು ಅಂತಿಲ್ಲ. ಅವರು ಎಲ್ಲವೂ ಆಗಿದ್ದಾರೆ. ದೇವತೆಗಳು ಬ್ರಾಹ್ಮಣರು ಹೌದು, ಕ್ಷತ್ರಿಯರು ಹೌದು, ವೈಶ್ಯರು ಹೌದು, ಶೂದ್ರರು ಹೌದು. ಏನು ಹಂಗಂದ್ರೆ 4 ವರ್ಣದ ಧರ್ಮಾನುಷ್ಠಾನ ಮಾಡ್ತಾ ಇದ್ದಾರೆ. ಈ 4 ವರ್ಣ ಮಾಡಿದ್ದು ಯಾಕೆ? ಪರಮಾತ್ಮ 4 ತರಹದ ಧರ್ಮ ಇದೆ. 4 ಧರ್ಮದಿಂದ ಜಗತ್ತು ನಡೆಯೋದು. ಆ 4 ಧರ್ಮ ನಡೀಲಿ ಅಂತ 4 ವರ್ಣ ಮಾಡಿದ್ದಷ್ಟೇ. ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ ಇದೆ. ಆ 4 ಧರ್ಮ ಅದಿದ್ದರೆ 4 ಕಂಬ ಇದ್ದ ಹಾಗೆ 4 ಧರ್ಮ ನಡೀಬೇಕು. ಶೂದ್ರರಿಗೂ ಒಂದು ಧರ್ಮ ಇದೆ, ಬ್ರಾಹ್ಮಣರಿಗೂ ಒಂದು ಧರ್ಮ ಇದೆ. 4 ವರ್ಣದವರು ಆ ಧರ್ಮ ಮಾಡಿಬಿಟ್ರೆ ಜಗತ್ತು ಚೆನ್ನಾಗಿರ್ತದೆ. ದೇವತೆಗಳು 4 ವರ್ಣದವರ ಧರ್ಮ ಅವ್ರು ಮಾಡ್ತಾರೆ. ಇವ್ರು ಮಾಡ್ತಾರೋ ಇಲ್ಲೋ ಅಂತ 4 ವರ್ಣದವರ ಧರ್ಮ ಮಾಡ್ತಾರೆ. ಯಾವುದೋ ಒಂದು ಮನೆಯಲ್ಲಿ ಒಬ್ಬ ಇದ್ದಂತೆ, ತುಂಬ ಹೊತ್ತು ಸಂಧ್ಯಾವಂದನೆ ಮಾಡ್ತಿದ್ದಂತೆ. ಯಾಕೆ ಅಂದರೆ ನನಗೊಂದು 5-6 ಮಕ್ಕಳಿದ್ದಾರೆ, ಯಾರೂ ಮಾಡೋದಿಲ್ಲ, ಅವ್ರಿಗೆಲ್ಲ ನಾನೇ ಮಾಡ್ತಿದ್ದೆ. ಅವರೆಲ್ಲ ಸಂಧ್ಯಾವಂದನೆ ಇವನೇ ಮಾಡ್ತಿದ್ದಂತೆ. ಊಟ ಮಾತ್ರ ಅವರು ಹೊರತು ಸಂಧ್ಯಾವಂದನೆ ಇವ್ರು ಮಾಡ್ತಿದ್ರು. ಅವನದೊಂದು 10 ಗಾಯತ್ರಿ, ಇವೊಂದೊಂದು 10 ಗಾಯತ್ರಿ, ಹಿಂಗೆ. ಬ್ರಹ್ಮ ದೇವತೆಗಳು 4 ವರ್ಣದ ಧರ್ಮ ಪರಿಪಾಲನೆ ಮಾಡೋದ್ರಿಂದ ಅವರಲ್ಲಿ ಬ್ರಾಹ್ಮಣರು ಇವರು, ಕ್ಷತ್ರಿಯರು ಇವರು ಅಂತ ವಿಭಾಗನೇ ಇಲ್ಲ. ಇನ್ನು ದೈತ್ಯರಲ್ಲೂ ಇಲ್ಲ. ಯಾಕೆಂದ್ರೆ ಅವ್ರು ಯಾವ ಧರ್ಮನೂ ಮಾಡೋದಿಲ್ಲ. ಆದ್ದರಿಂದ ಯಾವ ಧರ್ಮನೂ ಮಾಡೋದಿಲ್ಲ. ಆದ್ದರಿಂದ ಅವರಲ್ಲಿ ವಿಭಾಗ ಇಲ್ಲ. ಮನುಷ್ಯರು ನಾವು ಎಲ್ಲ ಮಾಡೋದಿಲ್ಲ, ಒಂದೊಂದು ಮಾಡ್ತೀವಿ ಅಂತಾರಷ್ಟೇ. ಅದರಿಂದ ಒಂದೊಂದು ಮಾಡೋದ್ರಿಂದ ಅವ್ರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗ ಇರೋದು. ಅದರಿಂದ ಇದೆಲ್ಲ ಆಚಾರ ಬರೀತಾರೆ. 4 ಅಂದರೆ ಮನುಷ್ಯರು, 3 ಅಂದರೆ ದೇವತೆಗಳು. ದೇವತೆಗಳನ್ನು ಬಿಟ್ಟು ಉಳಿದ ಕ್ಷುದ್ರ ಜೀವರೆಲ್ಲ ಹೋಗಿ ಅವನ ಕಾಲಿಗೆ ಬಿದ್ದರು ಅಂತ ಅಷ್ಟೇ ಹೊರತು ಬ್ರಹ್ಮ, ವಿಷ್ಣು, ಮಹೇಶ್ವರ ಬಿಟ್ಟು ಇಂದ್ರಾದಿಗಳೆಲ್ಲ ಹಂಗೆ ಮಾಡಿದರು ಅಂತ ಹೇಳಿ ತಿಳ್ಕೋಬಾರದು ಅಂತ. ಇಂಥದ್ದೊಂದು ದಾರ್ಷ್ಟ್ಯ ತೋರಿಸಿದ. ಆವಾಗ ದೇವತೆಗಳೆಲ್ಲ ಪರಮಾತ್ಮನಿಗೆ ಮೊರೆ ಹೊಕ್ಕರು. ಭಗವಂತ ದೇವತೆಗಳಿಗೆ ಸಮಾಧಾನಪಡಿಸಿದ. ಇಷ್ಟಂತೂ ತಿಳ್ಕೊಳ್ಳಿ: ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಹಿರಣ್ಯಕಶಿಪು ಸತ್ತೇ ಸಾಯ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ಸತ್ತೇ ಸಾಯ್ತಾನೆ. ಯಾರು ದೇವತೆಗಳಿಗೆ, ವೇದಕ್ಕೆ, ಧರ್ಮಕ್ಕೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ದ್ರೋಹ ಮಾಡ್ತಾರೋ ಅವರು ಸತ್ತೇ ಸಾಯ್ತಾರೆ. ಆದರೆ ಸ್ವಲ್ಪ ವಿಳಂಬ ಆಗ್ಬೋದು. ಯಾಕೆ ಅಂದರೆ ಕೊಡ ಇಟ್ಟಿರ್ತಾರೆ, ಬೇಗ ನೀರು ತುಂಬಬೇಕಲ್ಲ, ಸ್ವಲ್ಪ ಸ್ವಲ್ಪ ಹನಿ ಹನಿ ಬೀಳ್ತಿರ್ತದೆ. ಕೊಡ ತುಂಬೋ ತನಕ, ಪಾಪದ ಕೊಡ ತುಂಬೋ ತನಕ ಕಾಯ್ತೀನಿ, ಆಮೇಲೆ ನಾನು ಸಂಹಾರ ಮಾಡೇ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಸಮಾಧಾನಪಡಿಸಿ ಕಳಿಸಿದ. ಆಮೇಲೆ ಆ ಹಿರಣ್ಯಕಶಿಪು ತನ್ನ ಮಗನನ್ನು ದ್ವೇಷ ಮಾಡಿದ, ದ್ರೋಹ ಮಾಡಿದ. ಅದು ಬಂದಾಗ ಅದನ್ನು ಪರಮಾತ್ಮನೇ ಹೇಳ್ತಾನೆ. ಯಾವಾಗ ಕೊಡ್ತೆ ಅಂತಂದರೆ, ಯಾವಾಗ ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನನ್ನೇ ದ್ರೋಹ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಆಗ ಕೊಡ್ತಾನೆ. ನಿಮ್ದೆಲ್ಲ ಮಾಡ್ತಾನೆ, ಕೊನೆಗೊಂದ್ಸಲ ತನ್ನ ಮಗನಿಗೂ ದ್ರೋಹ ಮಾಡ್ತಾನೆ, ಆವಾಗ ಕೊಡ್ತಾನೆ. ಯಾಕೆ? ಅವನಿಗೆ ಕೀರ್ತಿ ಬರಲಿ ಅಂತ. ಪ್ರಹ್ಲಾದನಿಗೆ ಒಂದು ತಾತ್ಕಾಲಿಕವಾಗಿ ಕೀರ್ತಿ ಬರಬೇಕು. ಅದಕ್ಕೋಸ್ಕರ ಪ್ರಹ್ಲಾದನನ್ನು ದ್ರೋಹ ಮಾಡಿದಾಗ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಅದನ್ನೂ ಮಾಡಿದ. ಪ್ರಹ್ಲಾದನನ್ನು ದ್ರೋಹ ಮಾಡಲಿಕ್ಕೆ ಶುರು ಮಾಡಿದ. ಯಾಕೆ? ಪ್ರಹ್ಲಾದ ಹುಟ್ಟುವಾಗಿನಿಂದ ಭಗವದ್ಭಕ್ತ. ಗರ್ಭದಲ್ಲಿದ್ದಾಗಲೇ ಭಗವದ್ಭಕ್ತ. ಗರ್ಭದಲ್ಲಿದ್ದಾಗಲೇ ನಾರದರ ಉಪದೇಶ ಆಗಿತ್ತು. ಇವನು ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದ. ಆವಾಗ ಅವನ ಹೆಂಡತಿ ಕೈಯಾಧು ಗರ್ಭಿಣಿ. ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಉಪದೇಶ ಮಾಡಿದ್ರು. ಆದ್ದರಿಂದ ಪ್ರಹ್ಲಾದ ಹುಟ್ಟಾ ಭಗವದ್ಭಕ್ತನಾಗಿದ್ದ. ಅದರಿಂದ ಹಿರಣ್ಯಕಶಿಪುವಿಗೆ ಸರಿ ಹೋಗಲಿಲ್ಲ. ತನ್ನ ಮಗ ಭಗವದ್ಭಕ್ತನಾಗಿದ್ದಾನಲ್ಲ ಅಂತ ದ್ವೇಷ ಪ್ರಾರಂಭ ಆಯಿತು. ಪಾಠಶಾಲೆಗೆ ಬೇರೆ ಸೇರಿಸಿದಾಗ ಅಲ್ಲಿ ಒಂದು ಕ್ರಾಂತಿ ಮಾಡಿಬಿಟ್ಟ ಪ್ರಹ್ಲಾದ. ಹುಟ್ಟಿದಾಗಿನಿಂದ ಹರಿಸ್ಮರಣೆ ಅದಂತೂ ಇದ್ದೇ ಇತ್ತು. ಪಾಠಶಾಲೆಗೆ ಸೇರಿಸಿದರೆ ಆ ಪಾಠಶಾಲೆಯಲ್ಲಿ ಹುಡುಗರನ್ನೆಲ್ಲ ಕಲೆ ಹಾಕಿ ಎಲ್ಲರನ್ನು ಒಟ್ಟುಗೂಡಿಸಿ ಅವ್ರನ್ನ ಆಕರ್ಷಣೆ ಮಾಡಿ, ಈ ಚಂಡಾಮರ್ಕರು ಗುರುಗಳೇನು ಹೇಳ್ತಾರೆ, ಇದು ಸರಿಯಲ್ಲ, ಇದನ್ನು ನಂಬೇಡ್ರಿ, ಪರಮಾತ್ಮನಲ್ಲಿ ಭಕ್ತಿ ಮಾಡ್ರಿ ಅಂತ ದೈತ್ಯ ಬಾಲಕರಿಗೆ ಪಾಠಶಾಲೆಯಲ್ಲಿ ಉಪದೇಶ ಮಾಡಿದವನು.
ಇದು ಪಾಠಶಾಲೆ ಅಲ್ಲ. ಈ ರೀತಿ ಹೇಳಿದರೆ ಇದು ಪಾಠಶಾಲೆ ಅಲ್ಲ, ಇದು ಗುರುಕುಲ ಅಲ್ಲ. ಗುರುಗಳು ಅಂತ ಆಗಬೇಕಾದ್ರೆ ಅವರು ಅನರ್ಥವನ್ನು ತಪ್ಪಿಸಿ ಪುರುಷಾರ್ಥವನ್ನು ಬೋಧಿಸಬೇಕು. ಚಂಡಾಮರ್ಕರು ಅನರ್ಥವನ್ನು ಬೋಧಿಸ್ತಾ ಇದ್ದಾರೆ. ನಮ್ಮಪ್ಪ ದೇವರು ಅಂತ ಹೇಳ್ತಿದ್ದಾರಲ್ಲ, ನೀವೇನಾದರೂ ಹಂಗೆ ತಿಳ್ಕೊಂಡ್ರೆ ಮಹಾ ಅನರ್ಥ ಆಗ್ತದೆ ನಿಮಗೆ. ಅದರಿಂದ ನಮ್ಮ ತಂದೆಯನ್ನು ದೇವರು ಅಂತ ತಿಳ್ಕೋಬೇಡಿ, ಅನರ್ಥಕ್ಕೆ ಕಾರಣ ಇದು. ಇವರು ಗುರುಗಳ ಹೀಗೆ ಹೇಳಿದರೆ ಪುರುಷಾರ್ಥ ಸಾಧನವನ್ನು ಬೋಧಿಸಬೇಕು, ಅವರು ಗುರುಗಳು. ಇವನು ಪುರುಷಾರ್ಥ ಸಾಧನವನ್ನು ಹೇಳ್ತಾ ಇಲ್ಲ, ಅದರಿಂದ ಅವರು ಗುರುಗಳಲ್ಲ. ಇದು ಗುರುಕುಲ ಅಲ್ಲ, ಇದು ಗುರುಕುಲ ಅಲ್ಲ. ಇದನ್ನು ಹೇಳಿಬಿಟ್ಟು ಮನೆಗೆ ಬಂದ ತಂದೆಗೆ ಹೇಳ್ತಾನೆ, ಈ ಮನೆಯಲ್ಲಿ ಇರಲಿಕ್ಕೆ ನನಗಿಷ್ಟ ಇಲ್ಲ ಅಂದ. ಯಾಕೆ ಅಂತ ಕೇಳಿದ್ರೆ ಇದು ಮನೆ ಅಲ್ಲ ಅಂದ. ಗುರುಕುಲಕ್ಕೆ ಹೋಗಿ ಇದು ಗುರುಕುಲ ಅಲ್ಲ ಅಂದ. ಮನೆಗೆ ಬಂದ ಇದು ಮನೆ ಅಲ್ಲ ಅಂದ. ಹಾಗಾದ್ರೆ ಪ್ರಹ್ಲಾದನ ದೃಷ್ಟಿಯಲ್ಲಿ ಗುರುಕುಲ ಅಂದರೆ ಯಾವುದು? ಯಾವ ಶಾಲೆ, ಯಾವ ಗುರುಕುಲ ಪರಮಾತ್ಮನನ್ನು ಬೋಧಿಸಿ ಪುರುಷಾರ್ಥ ಸಾಧನವನ್ನು ಬೋಧಿಸ್ತದೋ ಸ್ವಲ್ಪ ಮಟ್ಟಿಗೆ ಆಗಬೇಕು. ಅಪರವಿದ್ಯೆ ಜೊತೆಗೆ ಪರವಿದ್ಯೆನೂ ಸ್ವಲ್ಪ ಮಟ್ಟಿಗೆ ಆದರೂ ಬೋಧಿಸಿ ಸನ್ಮಾರ್ಗಕ್ಕೆ ತರುವಂತಹದ್ದು ಗುರುಕುಲ. ಮನೆ ಅಂತ ಆಗಬೇಕಾಗಿದ್ರೆ ಯಾವ ಮನೆಯಲ್ಲಿ ಹರಿಭಕ್ತಿಯ ವಾತಾವರಣ ತುಂಬಿರ್ತದೋ ಅದು ಮನೆ, ಇಲ್ಲದಿದ್ದರೆ ಸ್ಮಶಾನ ಅಂದ್ರೆ. ಇಲ್ಲೇನಿದೆ? ಹರಿಭಕ್ತಿಯ ವಾತಾವರಣವೇ ಇಲ್ಲ, ಹರಿನಾಮ ಸಂಕೀರ್ತನೆಗೆ ಅವಕಾಶ ಇಲ್ಲ. ಆದ್ದರಿಂದ ಇದು ನನಗೆ ಸ್ಮಶಾನಪ್ರಾಯವಾಗಿದೆ. ವನಂಗತೋ ಹರಿಮಾಶ್ರಯೇತ, ಈ ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸ್ತಾ ಇದೆ. ಇದು ಎರಡು ಮಾತಿನಿಂದ ಪ್ರಹ್ಲಾದ ಹಿರಣ್ಯಕಶಿಪುವಿನ ದ್ವೇಷ ಕಟ್ಕೊಳ್ಬೇಕಾಯ್ತು. ಗುರುಕುಲವನ್ನು ಗುರುಕುಲ ಅಲ್ಲ ಅಂತಂದ, ಮನೆಯನ್ನು ಮನೆ ಅಲ್ಲ ಅಂತಾನೆ. ಆಗ ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದು ಇವನನ್ನು ಕೊಂದೇ ಬಿಡಬೇಕು ಅಂತ ಯೋಚನೆ ಮಾಡಿದ. ಸಕಲ ಪ್ರಯತ್ನಗಳನ್ನು ಮಾಡಿದ, ಏನು ಮಾಡಿದರೂ ಪ್ರಹ್ಲಾದನ್ನು ಕೊಲ್ಲಕ್ಕೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಹರಿಸಂಕಲ್ಪ ಬೇಕು, ಹರಿ ಇಚ್ಛಾ ಬೇಕು. ಏನು ಮಾಡಿದ್ರು, ಎಷ್ಟು ಪ್ರಯತ್ನ ಮಾಡಿದ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಗಾಳಿಗುಟ್ಟಿದ, ವಿಷ ಹಾಕಿದ, ಹಿಮದ ಗಡ್ಡೆಯಲ್ಲಿ ಕೊಳೆ ಹಾಕಿದ, ಬೆಟ್ಟದಿಂದ ತಳ್ಳಿದ, ಏನು ಮಾಡಿದ್ರು ಪ್ರಹ್ಲಾದ ಸಾಯಿದ. ಕೊನೆಗೆ ಹಿರಣ್ಯಕಶಿಪುವಿಗೆ ಅನುಮಾನ ಬಂತು. ಹಗಲು ರಾತ್ರಿ ಸಾಯಬಾರ್ದು ಅಂತ ಕೇಳಿದ್ದು, ಮಗ ಸಾಯಬಾರ್ದು ಅಂತ ಕೇಳಿದ್ನೋ, ನಾ ಸಾಯಬಾರ್ದು ಅಂತ ಕೇಳಿದ್ನೋ ಅಂತ ಅವನಿಗೆ ಅನುಮಾನ. ಅಂತಹ ಪರಿಸ್ಥಿತಿ ಬಂದ್ಬಿಟ್ಟು ಯಾಕೆ ಸಾಯಲಿಲ್ಲ ಅಂತಂದ್ರೆ ಭಗವಂತನ ಸಂಕಲ್ಪ ಇತ್ತು, ಪರಮಾತ್ಮನ ಇಚ್ಛೆ ಇತ್ತು. ಮನೆಗೆ ಬಂದು ಹೇಳ್ತಾನೆ, ಇದು ಮನೆ ಅಲ್ಲ ಅಷ್ಟೇ ಅವನು ಹೇಳಿದ್ದಲ್ಲ. ಗುರುಗಳು ಇದನ್ನು ಬೋಧಿಸಬೇಕು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿ ಇದೆ. ಒಂದು ಭಕ್ತಿ ಮಾಡಿದರೂ ಸಾಕು, ಒಂದಾದರೂ ಮಾಡಬೇಕು. ಮಧ್ವಾಚಾರ್ಯಂಥವರು ನವವಿಧ ಭಕ್ತಿಯನ್ನು ಮಾಡಿದರು, ಒಂದಾದರೂ ಕೂಡ ಭಕ್ತಿ ಮಾಡಬೇಕಲ್ಲ, ಯಾವುದೂ ಇಲ್ಲ. ಆ ಪಾಠಶಾಲೆಗೆ ಹೋಗಿ ಹುಡುಗರಿಗೆಲ್ಲ ಬೋಧಿಸಿದ, ಪರಮಾತ್ಮನಲ್ಲಿ ಭಕ್ತಿ ಮಾಡ್ರಿ ಅಂತ. ಏನು ಪರಮಾತ್ಮ ಅಂದರೆ ಯಾರು ಅಂತ ಕೇಳ್ತಾನೆ. ಒಂದು ಶ್ಲೋಕ ಹೇಳ್ತೀನಿ ನಿಮಗೆ ಅಂತಂದು ಒಂದೇ ಶ್ಲೋಕ ಹೇಳಿ ಪರಮಾತ್ಮನ ಪರಿಚಯ ಮಾಡಿಸ್ತೀನಿ. ಈಗ ದೈತ್ಯ ಬಾಲಕರು ಒಂದೇ ಸಲ ಎಲ್ಲ ಹೇಳಿದರೆ ಆಗೋದಿಲ್ಲ. ಪರಮಾತ್ಮನ ಬಗ್ಗೆ ಹೇಳ್ರಿ ಅಂತಂದ್ರೆ ಹೀಗೆ ತಾತ್ಪರ್ಯ ಚಂದ್ರಿಕಾ ಶುರು ಮಾಡಿದರೆ ಅಸ್ಪಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇಂದ್ರ ಏನು ಮಾಡ್ಬೇಕು ಆ ದೈತ್ಯ ಬಾಲಕ? ಅದರಿಂದ ಒಂದು ಶ್ಲೋಕ ಹೇಳ್ತೀನಿ, ಇದನ್ನು ಕಲೀರಿ, ಮುಂದಿನ ಜನ್ಮದಲ್ಲಿ ಚಂದ್ರಿಕಾ ಮಾಡೋಣ ಅಂತ. ಈಗ ಇಷ್ಟೇ ಕಲೀರಿ ಸಾಕು. ಆತ್ಮ ನಿತ್ಯೋ ವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಗ್ವಶ್ಯ ವ್ಯಾಪಕೋ ಸಂಜ್ಞನಾವೃತಃ ಏತೈರ್ದ್ವಾದಶಭಿರ್ವಿದ್ವಾನ್ ಆತ್ಮನೋ ಲಕ್ಷಣೈಃ ಪರೈಃ ಅಹಂ ಮಮೇತಿ ಅಸದ್ಭಾವಂ ದೇಹಾದೌ ಮೋಹಜಂ ತ್ಯಜೇತ್. ಇಷ್ಟು ಪ್ರಧಾನವಾಗಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿ. ಆ ಪರಮಾತ್ಮ ನಿತ್ಯ ಶಾಶ್ವತವಾಗಿರುವವನು. ಅವನಷ್ಟು ಶಾಶ್ವತ ಯಾರು ಇಲ್ಲ. ಹಿಡಿದ್ರೆ ಅವನ್ನ ಹಿಡಿಬೇಕು, ಉಳಿದವರೆಲ್ಲ ಬಿಟ್ಟು ಹೋಗೋರು, ಕೈ ಬಿಟ್ಟು ಹೋಗೋರು ನಮ್ಮನ್ನು, ಮತ್ತಿನ್ನೊಬ್ಬರನ್ನ ಹಿಡಿಬೇಕಾಗ್ತದೆ. ಪರಮಾತ್ಮ ಒಬ್ಬ ಶಾಶ್ವತ, ನಿತ್ಯ ಅವ್ಯಯ. ಅವ್ಯಯ ಅಂತಂದರೆ ಅವನ ಉತ್ಸಾಹ, ಅವನ ಶಕ್ತಿ, ಅವನ ಜ್ಞಾನ ಯಾವುದಕ್ಕೂ ನಾಶ ಇಲ್ಲ, ವ್ಯಯ ಇಲ್ಲ. ಬೇರೆಯವ್ರನ್ನ ಹಿಡಿದ್ರೆ ಮತ್ತೊಂದು ಸಲ ಅವ್ರ ಹತ್ರ ಸಹಾಯಕ್ಕೆ ಹೋದಾಗ ನೀ ಯಾರು ಅಂತ ಕೇಳ್ತಾರೆ, ಮರ್ತೋಗ್ಬಿಟ್ಟಿರ್ತದೆ, ಮರ್ತೋಗಿರ್ತದೆ. ಇಲ್ಲಪ್ಪ ನನ್ನ ಕೈಲೇ ಆಗೋದಿಲ್ಲ ಈಗ ಅಂತ, ನನಗೆ ಉತ್ಸಾಹ ಹೋಗಿದೆ, ಶಕ್ತಿ ಹೋಗಿದೆ, ಈಗ ಬರಿಗೈಯಾಗಿದ್ದೀನಿ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಪರಮಾತ್ಮನಿಗೆ ಅಂಥ ಪ್ರಸಂಗ ಇದೆ. ಉತ್ಸಾಹ, ಶಕ್ತಿ, ಜ್ಞಾನ, ನೆನಪು ಯಾವುದಕ್ಕೂ ವ್ಯಯ ಇಲ್ಲ. ನಿತ್ಯ ಅವ್ಯಯ ಶುದ್ಧ, ಪರಮಶುದ್ಧ. ಅವನೇನಾದರೂ ಉಪಕಾರ ಮಾಡಿದರೆ
ನಮ್ಮಿಂದ ಏನು ಬಯಸ್ತಾನೋ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಶುದ್ಧ ಅಂತಃಕರಣದಿಂದ ವಾತ್ಸಲ್ಯ ಮಾಡುವನು. ಏಕಃ ಅಂಥವನವನು ಒಬ್ಬನೇ. ಯಾವ ದೇಶಕ್ಕೂ ಹೋಗ್ರಿ, ಸಾವಿರಾರು ಮೈಲು ಹೋದರೂ ಕೂಡ ಇಲ್ಲಿ ನಾವು ಯಾವ ಪರಮಾತ್ಮನ ಉಪಾಸನೆ ಮಾಡ್ತೇವೆ ಅದೇ ಪರಮಾತ್ಮ ಅಲ್ಲೂ ನಮಗೆ ರಕ್ಷಕನಾಗಿರ್ತಾನೆ. ಆದರೆ ಈ ಬೇರೆ ಕಡೆ ಹಾಗಲ್ಲ. ಒಂದೊಂದು ಊರಿಗೆ ಹೋದರೆ ಒಬ್ಬೊಬ್ಬ ರಾಜರು, ಒಂದೊಂದು ಊರಿಗೆ ಹೋದರೆ ಒಬ್ಬೊಬ್ಬರು ರಕ್ಷಕರು, ಎಷ್ಟು ಜನರು ಬೆನ್ನು ಹಿಡಿವೆ. ಪರಮಾತ್ಮ ಹಾಗಲ್ಲ. ಸರ್ವದೇಶೇಷು ಕಾಲೇಶು ಸ ಏಕಃ ಪರಮೇಶ್ವರ. ಯಾವ ದೇಶಕ್ಕೆ ಹೋಗ್ರಿ, ಯಾವ ಕಾಲಕ್ಕೆ ಹೋಗ್ರಿ, ಒಬ್ಬನೇ. ಏಕಃ ಕ್ಷೇತ್ರಜ್ಞ, ಸರ್ವಜ್ಞನಾಗಿದ್ದಾನೆ. ನಾವು ಏನು ಅವನಿಗೆ ಪರಮಾಣುವಿನಷ್ಟು ಉಪಕಾರ ಮಾಡಿರ್ತೀವಿ ಅದನ್ನು ಗಮನಿಸ್ತಾನೆ. ಮನುಷ್ಯರ ಗಮನಕ್ಕೆ ಬರೋದು. ದೊಡ್ಡ ಗುಂಪಿನಲ್ಲಿ ಸಾವಿರಾರು ಜನ ನಮಸ್ಕಾರ ಮಾಡಿದಾಗ ಯಾರು ಮಾಡಿದ್ರು ಯಾರು ಬಿಟ್ಟರು ಒಂದು ಗಮನಕ್ಕೆ ಬರೋದು. ರಾಜರಿಗೆಲ್ಲ ಗಮನಕ್ಕೆ ಬರ್ತದೆ, ಅಷ್ಟು ಪ್ರಜೆಗಳಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಏನು ಸೇವೆ ಮಾಡಿದ್ರು ಅಂತ ಗಮನಕ್ಕೆ ಬರೋದು. ಆದರೆ ಪರಮಾತ್ಮನಿಗೆ ಹಾಗಲ್ಲ. ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಒಬ್ಬೊಬ್ಬ ಮಾಡಿದ ಪರಮಾಣುವಿನಷ್ಟು ಸೇವೆ, ಪರ್ವತದಷ್ಟು ಸೇವೆ ಗಮನಿಸಿರ್ತಾನೆ. ಇದು ಭಗವಂತನ ವ್ಯಕ್ತಿತ್ವ. ಕ್ಷೇತ್ರಜ್ಞ ಆಶ್ರಯ, ಯಾರ್ಯಾರ್ದೋ ಮೂಲಕ ಅವನೇ ಆಶ್ರಯನಾಗಿರ್ತಾನೆ. ಪ್ರತಿಯೊಬ್ಬರಿಗೂ ಅವನೇ ಆಶ್ರಯ. ಕ್ಷೇತ್ರಜ್ಞ ಅವಿಕ್ರಿಯ, ಯಾವ ವಿಕಾರವೂ ಇಲ್ಲ, ವಿಕಾರಕ್ಕೆಂದು ಒಳಗಾಗೋದಿಲ್ಲ. ಯಾರು ಏನು ಹೇಳಿದ್ರು, ಏನು ಕಿವಿ ಊದಿದ್ರು ಇನ್ನೊಬ್ಬರದ್ದು ಕೇಳುವವನಲ್ಲ. ಅವಿಕ್ರಿಯ ಸ್ವದೃಕ್, ಸ್ವಂತ ತೀರ್ಮಾನ. ಇವನಿಗೆ ಅನುಗ್ರಹ ಮಾಡಬೇಡ ಅಂತ ಯಾರಾದರೂ ಹೇಳಿದ್ರೆ ಬಿಡೋವನಲ್ಲ. ತನಗೆ ಯಾರಿಗೆ ಮಾಡಬೇಕು ಅಂತ ತೋಚ್ತದೆ ಮಾಡ್ತಾನೆ, ಇಲ್ಲದಿದ್ರೆ ಇನ್ನೊಬ್ಬರ ಮಾತು ಕೇಳಿ ಅಲ್ಲ, ಕೇಳ್ತಾನೆ. ವಾಯುದೇವರದ್ದು ಒಬ್ಬರದ್ದು ಕೇಳ್ತಾನೆ, ವಾಯುದೇವರು ಕೇಳ್ತಾನೆ. ಯಾರಿಗೆ ಅನುಗ್ರಹ ಮಾಡಿ, ಇವರಿಗೆ ಮಾಡೋದು ಇಲ್ಲಿದ್ರೆ ಮತ್ತೊಬ್ಬರನ್ನ ಕೇಳೋದಿಲ್ಲ. ವಾಯುದೇವರನ್ನ ಬಿಟ್ಟು ಮತ್ತೊಬ್ಬರನ್ನ ಕೇಳೋದಿಲ್ಲ. ಏನು ಮಾಡಬೇಕಾದ್ರೂ ವಾಯು ಸುಮ್ಮನೆ ಅದು ಅವ್ರಿಗೆ ಮಹತ್ವ ಕೊಡ್ಲಿಕ್ಕೋಸ್ಕರ ಕೇಳೋದು. ಇವನ ಅಭಿಪ್ರಾಯನೇ ವಾಯುದೇವರು ಹೇಳ್ತಾರೆ. ಕೆಲವರು ಇರ್ತಾರೆ ದೊಡ್ಡವರು, ತಾವು ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ, ಆದರೂ ಸುಮ್ಮನೆ ಇನ್ನೊಬ್ಬರನ್ನ ಕೇಳೋದು, ಹೇಗೆ ಮಾಡಬೇಕು ಏನು. ಹಾಗೆ ಸ್ವದೃಕ್ ವಶ್ಯ, ಇಡೀ ಜಗತ್ತು ವಶದಲ್ಲಿಟ್ಟುಕೊಂಡಿದ್ದಾನೆ. ವ್ಯಾಪಕ, ಅವನಿಲ್ಲದ ಜಾಗ ಇಲ್ಲ, ಸರ್ವತ್ರ ಇದ್ದಾನೆ, ಆದರೂ ನಿರ್ಲಿಪ್ತನಾಗಿದ್ದಾನೆ. ಅನಾವೃತ, ಲಿಂಗದೇಹಾದಿ ಆವರಣಗಳಿಲ್ಲ. ಇಷ್ಟು ತಿಳ್ಕೊಳ್ರಿ ಸರ್. ಇದು ಒಂದು ಶ್ಲೋಕ, 12 ಶಬ್ದ ಇದೆ. ಆತ್ಮ ನಿತ್ಯೋ ಅವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಕ್ ವಶ್ಯ ವ್ಯಾಪಕ ಅಸಂಗಿ ಅನಾವೃತ. ಇಷ್ಟು 12 ಲಕ್ಷಣಗಳಿಂದ ಪರಮಾತ್ಮನನ್ನು ತಿಳ್ಕೊಳ್ರಿ. ನಾನು ನನ್ನದು ಅನ್ನೋ ವ್ಯಾಮೋಹ ಬಿಟ್ಟು ಬಿಡ್ರಿ ಅಂತ ಪ್ರಹ್ಲಾದರಾಜರು ಉಪದೇಶ ಮಾಡಿದರು. ಅವರೆಲ್ಲ ಹರಿಭಕ್ತರಾದರು. ಆಗ ಚಂಡಾಮರ್ಕರಿಗೆ ಸಿಟ್ಟು ಬಂದು ಹಿರಣ್ಯಕಶಿಪುವಿನ ಹತ್ರ ಎಳ್ಕೊಂಡು ಬರ್ತಾರೆ ಪ್ರಹ್ಲಾದನನ್ನ. ಎಲ್ಲ ದೈತ್ಯ ಬಾಲಕರನ್ನ ಪರಿವರ್ತನೆಗೊಳಿಸಿದ ಅಂತ ದೂರು ಕೊಟ್ಟಾಗ ಅವನಿಗೂ ಸಿಟ್ಟು ಬಂತು. ಕೂಗಾಡ್ತಾ ಇದ್ದಾನೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸನೋದ್ಭೂತಂ ನೇಷ್ಯೇತ್ವಾದ್ಯ ಯಮಕ್ಷಯಂ. ದುರ್ವಿನೀತ, ಮಂದಭಾಗ್ಯ, ಕುಲಭೇದಕರ, ಅಧಮ, ಯಾರ ಬಲ ಹೇಳು? ಇಷ್ಟೆಲ್ಲ ದೈತ್ಯ ಬಾಲಕರನ್ನೆಲ್ಲ ನೀನು ಒಟ್ಟುಗೂಡಿಸಿ ಅವರನ್ನ ಪರಿವರ್ತನೆಗೊಳಿಸಿ ನನ್ನ ಮೇಲೆ ದಂಗೆ ಎಬ್ಬಿಸಿದ್ದಿ, ಯಾರ ಬಲ ನಿನಗೆ ಅಂತ ಕೇಳಿದರೆ ಹರಿಬಲವೇ ಬಲ ಅಂದ. ಮತ್ತೆ ಹರಿ ಶಬ್ದ ಕೇಳಿದ್ರೆ ಸಾಕು ಇವನಿಗೆ ಮೈ ಉರಿತಿದೆ. ಯಾಕೆಂದ್ರೆ ಆ ಹರಿ ನಮ್ಗೆ ಹರಿ ಅಲ್ವಾ ಅಂತ ಇವನು. ನಿನಗೆ ಹರಿ ಆಗಿರ್ಬೋದು, ನನಗೆ ಅವನೇ ಗುರಿ ಅಂತೀವ. ಹರಿರೇವ ಪರು, ಹರಿರೇವ ಗುರು, ಹರಿರೇವ ಜಗತ್ಪಿತೃ ಮಾತ್ರ ಗತಿ ಅಂತೀವಿ. ಹರಿ ಅಂದ್ರೆ ಸಾಕು ಅವನಿಗೆ ಸಿಟ್ಟು ಬರ್ತಿತ್ತು. ಹರಿಬಲವೇ ಬಲ ಅಂತಾನೆ. ಎಲ್ಲಿದ್ದಾನ ಹರಿ ಅಂತ ಹುಡುಗಿದ. ಸರ್ವತ್ರ ಇದ್ದಾನೆ. ಕಸ್ಮಾತ್ ಸ್ತಂಭೇನ, ಈ ಕಂಬದಲ್ಲಿ ಯಾಕಿಲ್ಲ ಅಂದ್ರೆ ಇದ್ದಾನೆ ಅಂದ. ಇನ್ನೊಂದು ಕಂಬ ತೋರಿಸಿದ, ಅಲ್ಲೂ ಇದ್ದಾನೆ. ಆವಾಗ ಸಿಟ್ಟು ಬಂತು. ಸುಳ್ಳು ಹೇಳ್ತಾ ಇದ್ದು ಇದ್ರೆ ನನಗೆ ಕಾಣಿಸ್ಬೇಕಲ್ಲ, ನನಗೆ ಕಾಣಿಸ್ತಾ ಇಲ್ಲ, ನಿನಗೆ ಯಾಕೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂದ್ರೆ ನಿನ್ನ ಕಣ್ಣಿಗೆ ದುರಹಂಕಾರದ ಪೊರೆ ಬಂದಿದೆ ಅಂತ. ಅದು ಹೋಗ್ಬೇಕು. ಆ ದುರಹಂಕಾರದ ಪೊರೆ ಹೋದ್ರೆ ಪರಮಾತ್ಮ ಕಾಣ್ತಾನೆ. ನನಗಂತೂ ಕಾಣಿಸ್ತಿದ್ದಾನೆ ಅಂತಂದಾಗ ಅವನೇ ರಕ್ಷಕನಾದ್ರೆ ಅವನು ಬಂದು ರಕ್ಷಣೆ ಮಾಡಲಿ. ಈಗ ನಿನ್ನ ತಲೆ ಕಡಿತೀನಿ ಅಂತ ಖಡ್ಗ ತಗೊಂಡು ಬಂದು ತೋರಿಸು ಹರಿಯನ್ನ. ಈ ಕ್ಷಣ ತೋರಿಸ್ಬೇಕು ನಿನ್ನ ಹರಿಯನ್ನ, ಇಲ್ಲ ಅಂದ್ರೆ ನಿನ್ನ ತಲೆ ಹೋಯ್ತು ಅಂತಂತ. ಎಂಥ ಪ್ರಸಂಗ ಬಂತು ಪ್ರಹ್ಲಾದನಿಗೆ. ಏನೋ ಆಸ್ತಿಕನಾದ್ದಕ್ಕೆ ಇಂಥ ಗತಿ ಬಂತು. ಯಾರಿಗೂ ಆಸ್ತಿಕರಿದ್ದೀವಿ ನಾವು ಬೇಕಾದಷ್ಟು ಜನ, ಈ ರೀತಿ ಯಾರೂ ಬಂದಿಲ್ಲ. ತೋರಿಸ್ರಿ ನೋಡೋಣ ದೇವ್ರನ್ನ, ಇಲ್ಲಿಂದ್ರೆ ತಲೆ ಕಡಿತೀನಿ ಅಂದ್ರೆ ಇಲ್ಲ ಬಿಡಪ್ಪ ಅಂತ ಕೈ ಜೋಡಿಸೋ ಪ್ರಸಂಗ ಬರ್ತಾನೆ. ಪ್ರಹ್ಲಾದ ಹಾಗೆ ಮಾಡಲಿಲ್ಲ. ಇದ್ದಾನೆ ಅಂತ ಎಲ್ಲಿ ಬೇಕಾದ್ರೂ ಇಲ್ಲಿದ್ದಾನೆ. ಆ ಕಂಬ ಈ ಕಂಬ, ಯಾವ ಕಂಬದಲ್ಲಿ ಬೇಕಾದ್ರೂ ಇದ್ದಾನೆ. ಅದೇ ದಾರ್ಢ್ಯ ಇಟ್ಟುಕೊಂಡ. ಅಂಥ ದೃಢ ವಿಶ್ವಾಸ.
ಕೊನೆಗೆ ಒಂದು ಕಂಬಕ್ಕೆ ಜಾಡಿಸಿ ಒದಿತಾನೆ. ಇದ್ರೆ ಅವನು ಬರಲಿ, ಅವನು ಎದುರಿಗೆ ನಿನ್ನ ತಲೆ ಕಡಿತೇನೆ ಅಂತ ಬಂದಾಗ ತದೈವ ತಸ್ಮಿನ್ನಿನದೋತಿ ಭೀಷಣ ಬಭೂವ ಏನಾಂಡ ಕಟಾಹ ಸ್ಫುಟತ್. ಭಯಂಕರವಾದ ಸ್ಫೋಟದ ಶಬ್ದ ಆಯಿತು. ಬ್ರಹ್ಮಾಂಡದ ಮೇಲಿನ ರೂಫಿಗೆ ಬಡಿದು ಪ್ರತಿಧ್ವನಿ ಬಂತು. ಅಷ್ಟೊತ್ತಿಗೆ ಎಲ್ಲ ದೇವತೆಗಳು ಬಂದರು ಆ ಶಬ್ದ ಕೇಳಿ. ಸಮಸ್ತ ದೇವತೆಗಳು ಬಂದಾಗ ಎಲ್ರಿಗೂ ಏಕಕಾಲದಲ್ಲಿ ತಾನು ಸಾಕ್ಷಾತ್ಕಾರ ಕೊಡಬೇಕು ಅಂತ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಖಿಲೇಷು ತತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ವಿಚಿತ್ರವಾದ ರೂಪದಿಂದ ಪ್ರಕಟ. ಅರ್ಧ ನರಾಕಾರ, ಕೆಳಭಾಗ ಎಲ್ಲ ನರಾಕಾರ, ಮೇಲಿನ ಭಾಗ ಸಿಂಹದ ಆಕಾರ. ಅಂಥ ವಿಚಿತ್ರ ರೂಪದಿಂದ ಭಗವಂತ ಕುಣಿತಾ ಕುಣಿತಾ ಬಂದಿದ್ದಾನೆ. ಹಿರಣ್ಯಕಶಿಪು ನೋಡಿ ಹುಚ್ಚನಾಗಿ ಬಿಟ್ಟನಂತೆ. ಎಷ್ಟು ಸಲ ನಾನು ತಿರುಗಿ ಸ್ವರ್ಗ ಭೂಮಿ ತಿರುಗಿದ್ದೀನಿ, ಈ ಪ್ರಾಣಿ ಒಂದ್ಸಲ ಕಣ್ಣಿಗೆ ಬೀಳಲಿಲ್ವಲ್ಲ ನನಗೆ. ಬರೀ ನರರು ಬಿದ್ದಿದ್ದಾರೆ, ಸಿಂಹಗಳು ಬಿದ್ದಿದ್ದಾವೆ, ಆನೆಗಳು ಬಿದ್ದಿದ್ದಾವೆ. ನಾನು ಬ್ರಹ್ಮದೇವರ ಹತ್ರ ವರ ಕೇಳಿದಾಗ ಅದೆಲ್ಲ ಕೇಳಿದೆ, ನರರಿಂದ ಸಾಯಬಾರದು, ಮೃಗಗಳಿಂದ ಸಾಯಬಾರದು ಅಂತ. ಇಂಥದ್ದೊಂದು ಪ್ರಾಣಿ ನರಮೃಗ, ಆ ಕಡೆ ನರನೂ ಹೌದು ಮೃಗನೂ ಹೌದು. ಮೊದಲೇ ಕಣ್ಣಿಗೆ ಬಿದ್ದರೂ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದೆ, ಇದನ್ನು ಸೇರಿಸಿಲ್ಲ, ಇದರಿಂದ ಸಾಯ್ತೀನೇನೋ ಅಂತ ಅಂದ್ಕೊಂಡಂತೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಹೌದು, ನೀನು ಚಮತ್ಕಾರ ಮಾಡಿದಿ, ಉಪಯೋಗ ಇಲ್ಲ ಅಂತ ಹೇಳಿ ಆ ಪರಮಾತ್ಮ ನರಮೃಗಾಕಾರದಿಂದ ಅವನನ್ನ ಯುದ್ಧ ಮಾಡಿ ಸಂಧ್ಯಾಕಾಲದಲ್ಲಿ ತೊಡೆ ಮೇಲೆ ಹಾಕೊಂಡು 16 ಕೈಗಳನ್ನು ಧರಿಸಿದ್ದ. ಯಾವುದನ್ನು ಉಪಯೋಗಿಸಲಿಲ್ಲ. 16 ಕೈಗಳಿಂದ ಆಯುಧ ಇತ್ತು, 10 ಆಯುಧ ಇತ್ತು 10 ಕೈಯಲ್ಲಿ. ಕೊನೆಗೆ ಅವನ ಹೊಟ್ಟೆ ಸೀಳಿ ಕರುಳನ್ನು ಮಾಲಾಕಾರ ಹಾಕೊಂಡು ಅವನನ್ನು ಬಿಸಾಡಿ ಬಂದು ಸಿಂಹಾಸನದಲ್ಲಿ ಕೂತಿದ್ದಾನೆ. ಭಯಾನಕವಾದಂಥ ರೂಪ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾಕೇಸರ ಜೃಂಭಿತಾನನಂ ಕರಾಲ ದಂಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಕ್ವಂ ಭ್ರುಕುಟಿ ಮುಖೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾಪ್ತಾಸ್ಯ ನಾಸಂ ಹನುಭೇದ ಭೀಷಣಂ ದಿವಿಸ್ಪೃಶತ್ಕಾಯಮದೀರ್ಘ ಪೀವರ ಗ್ರೀವೋರುವಕ್ಷಸ್ಥಲಮಲ್ಪ ಮಧ್ಯಮಂ ಚಂದ್ರಾಂಶು ಗೌರೈಶ್ಚುರಿತಂ ತನೂರುಹೈಃ ವಿಶ್ವಭುಜಾನೀಕ ಶತನ್ನಖಾಯುಧಂ ದುರಾಸದಂ ಸರ್ವನಿಜೇತರಾಯುಧ ಪ್ರವೇಕ ವಿದ್ರಾವಿತ ದೈತ್ಯದಾನವಂ. ಎಂಥ ರೂಪ! ಮೇಲಿನಿಂದ ನೋಡಿದರೆ, ಕಣ್ಣು ನೋಡಿದರೆ ಪ್ರತಪ್ತ ಚಾಮೀಕರ ಚಂಡಲೋಚನಂ. ಕಾದ ಬಂಗಾರದಂತೆ 2 ಕಣ್ಣು ಹೊಳಿತಾ ಇದೆ. ಸ್ಫುರತ್ಸಟಾ ಕೇಸರ ಜೃಂಭಿತಾನ್. ತಲೆ ಮೇಲೆ ಕೇಸರಗಳು, ತಲೆ ಉದ್ದುದ್ದ ಕೂದಲು, ಮುಖದ ಮೇಲೆ ಬಿದ್ದರೆ ಅದನ್ನು ಹಿಂದಾಡಿಸಿದರೆ ಮೋಡನೆ ಚೆದರಿ ಹೋಗ್ತಿತ್ತಂತೆ. ಅಂಥ ಉದ್ವೇಗ. 2 ಮೂಗಿನ ಹೊಳ್ಳೆ ನೋಡಿದರೆ 2 ಗುಹಾದ್ವಾರ ಇದ್ದಾಗಿತ್ತು. ನಾಲಿಗೆ ಚಾಚಿದರೆ ಖಡ್ಗನೇ ಚಾಚಿದಂತೆ ಇತ್ತು. ಕೋರೆ ಹಲ್ಲುಗಳಿಂದ ಕರಾಳವಾದ ವದನ, 2 ಕಿವಿ ನಿಮಿರಿ ನಿಂತಿದೆ. ನೆಲದ ಮೇಲೆ ನಿಂತರೆ ಮುಗಿಲು ಮುಟ್ಟುವಷ್ಟು ಎತ್ತರ. ದಿವಿಸ್ಪೃಶತ್ಕಾಯಂ. ಇಂಥ ಭಯಾನಕ ರೂಪ ನೋಡಿ ದೇವತೆಗಳೆಲ್ಲ ಹೆದರಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದರು. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಸ್ವಾಮಿ ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣ ನೀನೇ, ಜಗಜ್ಜನ್ಮಾದಿ ಕಾರಣ, ನಮೋ ನಮಃ ಅಂತ ಸ್ತೋತ್ರ ಮಾಡಿದರು. ರುದ್ರ, ಇಂದ್ರ, ಋಷಿಗಳು, ಪಿತೃಗಳು ಸ್ತೋತ್ರ ಮಾಡ್ತಾರೆ. ಸ್ವಾಮಿ ನರಸಿಂಹದೇವರೇ, ನೀವು ಅವತರಿಸಿ ಹಿರಣ್ಯಕಶಿಪುವನ್ನು ಕೊಂದು ನಮ್ಮ ಆಹಾರ ನಮ್ಗೆ ಸಿಗುವ ಹಾಗೆ ಮಾಡಿದ್ರಿ ಅಂತಾರೆ ಪಿತೃದೇವತೆಗಳು. ಯಾಕೆಂದ್ರೆ ಇದುವರೆಗೆ ಹಿರಣ್ಯಕಶಿಪು ಯಾರೆಲ್ಲಿ ಶ್ರಾದ್ದ ಮಾಡಿದ್ರು ಅವನೇ ಹೋಗಿ ತಿಂತಿದ್ನಂತ. ಅದನ್ನೆಲ್ಲ ಎಳ್ಳು ನೀರು ಬಿಟ್ಟರೆ ಅಲ್ಲಿ ಹೋಗಿ ಅವನೇ ಕುಡಿತಿದ್ನಂತೆ. ನಮಗೆ ಒಂದೂ ತಲುಪ್ತಾ ಇದ್ದಿಲ್ಲ. ಶ್ರಾದ್ದಾನಿ ನೋಧಿ ಬುಭುಜೆ ಪ್ರಸಭಂತನೂಜೈ ದತ್ತಾನಿ ತೀರ್ಥ ಸಮಯೇ ಪ್ಯಪಿಬತ್ತಿಲಾಂಬು. ತಿಲೋದಕವನ್ನು ಕುಡಿತಿದ್ದ. ಶ್ರಾದ್ದ ಮಾಡಿದ್ರಲ್ಲಿ ಪಿಂಡಕ್ಕಿಟ್ಟಿದ್ದೆಲ್ಲ ತಾನು ತಿಂದು ಹಾಕ್ತಾ ಇದ್ದ. ತಸ್ಯೋದರ ನಖವಿದೀರ್ಣ ವಪಾದ್ಯ ಆಚ್ಯತ್ ತಸ್ಮೈ ನಮೋ ಹರಯೇ ಖಿಲ ಧರ್ಮಗೋಪ್ತ್ರೇ. ಹೀಗೆ ಪಿತೃದೇವತೆಗಳು ಸ್ತೋತ್ರ ಮಾಡಿದ್ದಾರೆ. ಸಿದ್ಧರು, ವಿದ್ಯಾಧರರು ಎಲ್ಲರೂ ಸ್ತೋತ್ರ ಮಾಡಿ ನೀನೇ ಸರ್ವೋತ್ತಮ ಅನ್ನೋದನ್ನು ಪ್ರಕಟಪಡಿಸಿದರು. ಅನಂತರ ಪ್ರಹ್ಲಾದರಾಜರನ್ನ ಆದರೂ ಕೋಪ ನಟನೆ ಹೋಗಲಿಲ್ಲ. ಬ್ರಹ್ಮದೇವರು ಪ್ರಹ್ಲಾದನ ಕಳಿಸಿದಾಗ ಬ್ರಹ್ಮದೇವರು ಪ್ರಹ್ಲಾದರಾಜರು ಬಂದು ಸ್ತೋತ್ರ ಮಾಡ್ತಾರೆ. ಆ ಪ್ರಹ್ಲಾದನ ಸ್ತೋತ್ರಕ್ಕೆ ನರಸಿಂಹದೇವರು ಪ್ರಸನ್ನರಾದರಂತೆ. ಅಂದರೆ ಉಳಿದವರ ಸ್ತೋತ್ರಕ್ಕೆ ಪ್ರಸನ್ನರಾಗಲಿಲ್ಲ ಅಂತ ಅರ್ಥ ಅಲ್ಲ. ಪ್ರಹ್ಲಾದನಿಗೆ ವಿಶೇಷ ಕೀರ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ
ಬೇರೆಯವ್ರ ಮೇಲೆ ಯಾವಾಗಲೂ ಪ್ರಸನ್ನತೆ, ತಲೆ ಮೇಲೆ ಕೈ ಇಡೋದು ಇದ್ದೇ ಇರ್ತದೆ. ಆವಾಗ ಮಾತ್ರ ಪ್ರಹ್ಲಾದನ ತಲೆ ಮೇಲೆ ಕೈ ಇಟ್ಟರಂತೆ. ಆವಾಗ ಪ್ರಹ್ಲಾದನ ತಲೆ ಮೇಲೆ ಕೈ ಇಟ್ಟು ಪಾದ ಬುಡಕ್ಕೆ ಬಿದ್ದ ನಮಸ್ಕಾರ ಮಾಡಿದ ಪ್ರಹ್ಲಾದನ ಎಬ್ಬಿಸಿ ತಲೆ ಮೇಲೆ ಕೈ ಇಟ್ಟು ಏನು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರಹ್ಲಾದರಾಜರ ಸ್ತೋತ್ರ ಬಹಳ ಅದ್ಭುತವಾಗಿತ್ತು. ಒಂದು ಶ್ಲೋಕ ಹೇಳ್ತೀನಿ ಅದರಲ್ಲಿ. ತ್ವಂ ವಾ ಇದಂ ಸದಸದೀಶ ಭವಾಂಸ್ತತೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರ್ಯಂ ಹ್ಯಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ ತದ್ವೈತದೇವ ವಸುಕಾಲವದುಷ್ಟಿತರ್ವೋ. ಬಹಳ ಅದ್ಭುತವಾದ ಶ್ಲೋಕ ಇದು. ಪ್ರಹ್ಲಾದರಾಜರ ಸ್ತೋತ್ರ ಅದೇ ಪಾಠಕ್ಕಿಡಬೇಕು, ಪಾಠ ಮಾಡಬೇಕು ವರ್ಷಗಟ್ಟಲೆ. ಹಂಗಿದೆ. ಏನು ಪ್ರಹ್ಲಾದ ಸ್ತೋತ್ರ ಮಾಡ್ತಿದ್ದಾನೆ ಅಂದರೆ, ತ್ವಂವಾಯುಧಂ ಸದಸದೀಶ. ಲಕ್ಷ್ಮೀ ನರಸಿಂಹ, ಜಗತ್ತಿನಲ್ಲಿ ಕಾರ್ಯ ಕಾರಣ ಅಂತ ಏನೇನು ಪ್ರಪಂಚ ಇದೆ, ಕಾರ್ಯ ಪ್ರಪಂಚ ಅಂದರೆ ಬಟ್ಟೆ ಗಡಿಗೆ ಇವೆಲ್ಲ ಕಾರ್ಯ ಪ್ರಪಂಚ. ಕಾರಣ ಪ್ರಪಂಚ ಅಂದರೆ ಮಣ್ಣು ನೂಲು ಇವೆಲ್ಲ ಕಾರ್ಯ ಪ್ರಪಂಚ. ಬೀಜ ಇದು ಕಾರಣ, ಬೀಜ ಕಾರಣ, ಬೆಳೆ ಕಾರ್ಯ. ಹೀಗೆ ಕಾರಣ ಕಾರ್ಯ ಅಂತ ಏನೇನು ಪ್ರಪಂಚ ಇದೆ, ತ್ವಂವಾಯುಧಂ ಸದಸತ್. ಸದಸತ್ ಈ ಕಾರ್ಯಕಾರಣ ಪ್ರಪಂಚ ಎಲ್ಲ ನೀನೇ ಆಗಿದ್ದಿ ಅಂತ ಅರ್ಥ ಅಲ್ಲ, ನಿನ್ನ ಅಧೀನ. ತ್ವಂವಾ ಅಂದ್ರೆ ನಿನ್ನ ಅಧೀನವೇ ಆಗಿದೆ. ಭವಾಂಸ್ತತೋನ್ಯ, ನೀನು ಅದಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಿ. ಶಾಸ್ತ್ರಾರ್ಥವನ್ನೇ ಸ್ತೋತ್ರ ಮಾಡ್ತಾರೆ. ಮಾಯಾಯದಾತ್ಮ ಪರಬುದ್ಧಿರ್ಯಂ ಹ್ಯಪಾರ್ಥ. ಯಾರಿಗಾದರೂ ನಾನೇ ಪರಮಾತ್ಮ ಅಂತ ಬುದ್ಧಿ ಬಂದರೆ, ನಾನೇ ಸ್ವತಂತ್ರ ಅಂತ ಬುದ್ಧಿ ಬಂದರೆ ಅದು ಭ್ರಾಂತಿ, ಅದು ಅನರ್ಥಪ್ರದ, ಅಜ್ಞಾನದಿಂದ ಬಂದದ್ದು. ಮಾಯಾ ಅಪಾರ್ಥ ಅಂದರೆ ಅನರ್ಥ ಆಗ್ತಕ್ಕಂಥದ್ದು. ಯಾವುದು? ಆತ್ಮಪರ ಬುದ್ಧಿ, ನಾನೇ ಪರಮಾತ್ಮ ಅನ್ನೋ ಬುದ್ಧಿ ಅಜ್ಞಾನದಿಂದ ಬಂದಿರೋದು, ಭ್ರಾಂತಿ, ಅನರ್ಥಪ್ರದ. ನೀನೇ ಸರ್ವೋತ್ತಮನಾಗಿದ್ದಿ, ಎಲ್ಲ ನಿನ್ನ ಅಧೀನ. ಯದ್ಯಸ್ಯ ಜನ್ಮನಿ, ಹಾಗಾದ್ರೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ವೇದದಲ್ಲೇ ಹೇಳಿದ್ದಾರಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಪರಮಾತ್ಮನೇ. ಅಹಂ ಬ್ರಹ್ಮಾಸ್ಮಿ, ನಾನು ಪರಮಾತ್ಮ. ಶ್ವೇತಕೇತು, ನೀನು ಪರಮಾತ್ಮ ಅಂತ ವೇದದಲ್ಲಿ ಹೇಳಿದಾರಲ್ಲ. ಅಂದ್ರೆ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ ತದ್ವೈತದೇವ ಖಲು ಕಾಲವದುಷ್ಟಿತರ್ವೋ. ಯಾವುದು ಯಾವುದರ ಅಧೀನ ಆಗಿರ್ತದೋ ಅದನ್ನು ಅದೇ ಅಂತ ಹೇಳೋದು ರೂಢಿ. ಇಡೀ ಭಾರತ ದೇಶ ಒಬ್ಬರ ಅಧೀನ ಇದ್ರೆ ಈ ದೇಶವೇ ಅವನು ಅಂತ ಹೇಳಿಬಿಡ್ತಾರೆ. ಈ ದೇಶವೇ ಅವನು. ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳೋದು, ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಿದ್ರಂತೆ, ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತಿದ್ರಂತೆ. ಅದರ ಅಭಿಪ್ರಾಯ ಏನು ಅಂದ್ರೆ ಅವರ ಅಧೀನ ಅನ್ನುವಾಗ ಹಾಗೆ ಹೇಳ್ತಾರೆ. ತದ್ವೈತ ದೇವ. ಯಾಕೆ? ಯದ್ಯಸ್ಯ ಜನ್ಮ ನಿಧನಂ, ಇಡೀ ಜಗತ್ತಿಗೆ ಜನ್ಮ, ಇಡೀ ಜಗತ್ತಿನ ನಾಶ, ಇದರ ಸ್ಥಿತಿ ಬದುಕು, ಚೇತನದ ಜ್ಞಾನ ಎಲ್ಲ ಪರಮಾತ್ಮನ ಅಧೀನ. ಆದ್ದರಿಂದ ಈ ಜಗತ್ತೆಲ್ಲ ಪರಮಾತ್ಮನೇ ಅಂತ, ಈ ಊರೆಲ್ಲ ಅವನೇ ಅಂತಂದ್ರೆ ಅವನ ಅಧೀನ. ಹೀಗೆ ಹೇಳೋದು ಉಂಟು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಖಲು ಕಾಲ ವದುಷ್ಟಿ ತರ್ವೋ. ಉಷ್ಟಿ ಅಂತಂದ್ರೆ ಮರ ಸುಡೋದು, ತರು ಅಂದ್ರೆ ಮರ. ಅದೇನಂತ ಅರ್ಥ ಆಗುದಿಲ್ಲ. ಸತ್ಯಧರ್ಮ ತೀರ್ಥರು ಬರೀತಾರೆ, ಒಂದು ಮರ ಸುಟ್ರೆ ಏನಂತಾರೆ? ಎಲ್ಲ ಕಾಲವೇ ಹಾಗೆ ಅಂದ್ಬಿಡ್ತಾರೆ. ಅಂದ್ರೆ ಕಾಲದ ಅಧೀನ ಅಂತ ಅರ್ಥ. ಕಾಲದ ಅಧೀನ. ಒಂದು ಮರ ಹುಟ್ಟಿತು ಅಂತಂದ್ರೆ ಎಲ್ಲ ಕಾಲನಾಮಕ ಪರಮಾತ್ಮ ಅಂತಾರೆ. ಅಂದ್ರೆ ಅವನ ಅಧೀನ ಅನ್ನೋ ಅರ್ಥದಲ್ಲಿ. ಅಧೀನ ಅಂತ ಅಷ್ಟು ಬಳಸೋದಿಲ್ಲ ಅಷ್ಟೇ ಹೊರತು ಅದೇ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಎಲ್ಲ ಪರಮಾತ್ಮ ಭಗವಂತನ ಇಚ್ಛೆ ಅಂತಾರೆ. ಇದು ಇಚ್ಛೆನಾ? ಇಚ್ಛಾಧೀನ ಅಂತ ಅರ್ಥ. ಪರಮಾತ್ಮನ ಇಚ್ಛಾಧೀನ ಅನ್ಲಿಕ್ಕೆ ಹೇಳ್ತಿರ್ತಾರೆ. ಹಾಗೆ ಅದರಲ್ಲಿ ತರು ಅಂತಂದ್ರೆ ಮರ. ಅದರ ಬಗ್ಗೆ ಒಂದು ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ವ್ಯಾಸರ ಅಭಿಪ್ರಾಯ ಏನು ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇರೋದು. ಸತ್ಯಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದೆಯಂತೆ. ಸತ್ಯಕ್ಷೇತ್ರ. ಅಲ್ಲಿ ಸತ್ಯಾಬ್ಜಿನಿ ನದಿ ಅಂತ ಒಂದು ನದಿ ಹರಿತದೆ. ಅದು ಯಾವುದು ಅಂತ, ಯಾಕೆಂದ್ರೆ ಹೆಸರುಗಳು ಬದಲಾಗಿ ಹೋಗ್ತಾ ಇರ್ತದೆ. ಊರೂರಿಗೆ ಹೆಸರೇ ಬದಲಾಯಿಸ್ತಾರೆ, ವ್ಯಕ್ತಿಗಳ ಹೆಸರು ಬದಲಾಯಿಸ್ತಾರೆ, ಅದರಿಂದ ಗೊತ್ತಾಗುವುದಿಲ್ಲ. ಸತ್ಯಕ್ಷೇತ್ರ ಅಂತ ಒಂದು ಕ್ಷೇತ್ರ, ಅದರಲ್ಲಿ ಸತ್ಯಾಬ್ಜಿನಿ ನದಿ ಅಂತ ಒಂದು ನದಿ. ಅದರ ತೀರದಲ್ಲಿ ಒಂದು ಮರ ಇದೆಯಂತೆ. ಆ ಮರ ತ್ರಿಕಾಲಜ್ಞಾನಿ ಅಂತೆ. ಆ ಮರವನ್ನು ತ್ರಿಕಾಲಜ್ಞಾನಿ ಅಂತ ಅಂತಾರೆ. ಮರ ಎಲ್ಲಾದರೂ ತ್ರಿಕಾಲಜ್ಞಾನಿ ಆಗಿರ್ತದ? ಆದರೆ ಹಾಗೆ ಪುರಾಣದಲ್ಲಿ ಉಂಟು.
ತಸ್ಯಾಸ್ತ್ವೇಕೋ ಮಹಾನ್ ವೃಕ್ಷ, ದೊಡ್ಡ ಒಂದು ಮರ ಇದೆ, ಸಹ ಕಾಲತ್ರಯವಿತ್ತಮಃ, ತ್ರಿಕಾಲಜ್ಞಾನಿಗಳಲ್ಲಿ ಶ್ರೇಷ್ಠವಾದ ಜ್ಞಾನಿಯಾದದ್ದು ಆ ಮರ ಅಂತ ಉಂಟು. ಮರ ತ್ರಿಕಾಲಜ್ಞಾನಿ ಅಲ್ಲ, ಆ ಮರದ ಅಭಿಮಾನಿ ದೇವತೆ ತ್ರಿಕಾಲಜ್ಞಾನಿ. ಮರ ಜಡ, ಅದು ತ್ರಿಕಾಲಜ್ಞಾನಿ ಆಗೋದಿಲ್ಲ. ಒಬ್ಬ ದೇವತೆ ಇದ್ದಾನೆ, ಅವನ ಅಧೀನ ಆ ಮರ ಅಂತ ಅರ್ಥ. ಯಾವುದದು ತ್ರಿಕಾಲಜ್ಞಾನಿಯಾದ ಮರ ಅಂದರೆ ಅದನ್ನು ಕೃತಯುಗದವರು ಭದ್ರವಟ ಅಂತ ಕರಿತಿದ್ರಂತೆ ಆ ಮರವನ್ನು. ತ್ರೇತಾಯುಗದಲ್ಲಿ ಕೃತೇ ಭದ್ರವಟೋ ನಾಮ, ತ್ರೇತಾಯಾಮೇವ ವೃಕ್ಷರಾಟ್, ತ್ರೇತಾಯುಗದಲ್ಲಿ ವೃಕ್ಷರಾಜ ಅಂತಲೇ ಅದಕ್ಕೆ ಹೆಸರಿತ್ತಂತೆ. ದ್ವಾಪರ ಯುಗದವರು ಪುತ್ರದೀಪ ಅಂತ ಕರಿತಿದ್ರಂತೆ ಆ ಮರವನ್ನ. ಕಲಿಯುಗದಲ್ಲಿ ಹಲಸಿನ ಮರ ಅಂತ ಕರೀತಾರೆ ಅಷ್ಟೇ, ಅದು ಹಲಸಿನ ಮರ. ಆ ಒಂದು ಮರ ಸತ್ಯಾಬ್ದಿನಿ ನದಿ ತೀರದಲ್ಲಿತ್ತಂತೆ. ಆ ಮರ ಭವಿಷ್ಯ ಹೇಳ್ತಿತ್ತಂತೆ, ಅಂದ್ರೆ ಬಾಯಿಂದ ಹೇಳೋದಲ್ಲ, ಭವಿಷ್ಯ ಸೂಚನೆ ಮಾಡ್ತಿತ್ತಂತೆ. ಧನಧಾನ್ಯ ಪ್ರಜಾವೃದ್ಧಿ ಯತಸ್ಯಾದ್ ರಾಜರಾಷ್ಟ್ರಯೋ ಶಾಖೋಪಶಾಖಾ ವೃದ್ಧ್ಯಾವ, ಅದ್ರ ಬೇಕಾದಷ್ಟು ಗೆಲ್ಲು ಉಪಶಾಖೆಗಳೆಲ್ಲ ಬೆಳೆದ್ರೆ ಆ ಮರ ನೋಡಿ ಊಹೆ ಮಾಡ್ತಿದ್ರಂತೆ, ಈ ವರ್ಷ ಬೇಕಾದಷ್ಟು ಧನಧಾನ್ಯ ಪ್ರಜಾವೃದ್ಧಿ ಆಗ್ತದೆ ಅಂತ. ಆ ಗೆಲ್ಲುಗಳೇನಾದರೂ ಉದುರಿ ಬಿದ್ದರೆ ಅದು ಒಂದು ಗೆಲ್ಲು ಇದ್ದಕ್ಕಿದ್ದ ಹಾಗೆ ಮುರಿದು ಬೀಳ್ತಿರ್ತದೆ. ಬಿತ್ತು ಅಂತಂದ್ರೆ ರಾಜನಿಗೆ ನಾಶ ಇದೆ ಅಂತ ಸೂಚನೆ ಮಾಡ್ತಿತ್ತು. ಉಪಶಾಖ, ಆ ಗೆಲ್ಲಿಗಿದ್ದ ಇನ್ನೊಂದು ಗೆಲ್ಲು ಅದೇನಾದರೂ ಬಿತ್ತು ಅಂತಂದ್ರೆ ಮಂತ್ರಿ ಸಾಯ್ತಾನೆ ಅಂತ ಅರ್ಥ ಅಂತ. ಯದಾಸ್ಯಾತ್ ಫಲ ವೈಕಲ್ಯಂ, ಅದು ಹಲಸಿನ ಹಣ್ಣು ಬಿಡದೇ ಇದ್ರೆ ಈ ವರ್ಷ ಅನಾವೃಷ್ಟಿ ಆಗ್ತದೆ ಅಂತ ಸೂಚನೆ ಅಂತೆ. ಆ ಎಲೆಗಳೇನಾದರೂ ಕಪ್ಪಾಯಿತು ಅಂತಂದ್ರೆ ಏನೋ ಅನಾಹುತ ಆಗಿ ಪ್ರಜೆಗಳ ನಾಶ ಆಗ್ತದೆ ಅಂತ ಅರ್ಥ. ಈ ರೀತಿಯಾದ ಒಂದು ಹಲಸಿನ ಮರ ಕಲಿಯುಗದಲ್ಲಿ ಅದಕ್ಕೆ ಹಾಗೆ ಪನಸ ಅಂತಾರೆ ಹಲಸಿನ ಮರ. ಅದು ನದಿ ತೀರದಲ್ಲಿ ಇದೆಯಂತೆ, ಸತ್ಯಾಬ್ದಿನಿ ನದಿ ತೀರದಲ್ಲಿ. ಅದನ್ನ ಕಾಲತ್ರಯವಿತ್ತಮಃ, ತ್ರಿಕಾಲಜ್ಞಾನಿಯಾದ ವೃಕ್ಷ ಅಂತ ಕರಿತಿದ್ರಂತೆ. ಏನರ್ಥ? ತ್ರಿಕಾಲಜ್ಞಾನಿ ಆಗ್ತದ ಒಂದು ವೃಕ್ಷ ಅಲ್ಲ, ತ್ರಿಕಾಲಜ್ಞಾನಿಯಾದ ಒಬ್ಬ ಜೀವ ಇದ್ದಾನೆ, ಅವನ ಅಧೀನ ಆ ಮರ. ಅದನ್ನೇ ತ್ರಿಕಾಲಜ್ಞಾನಿ ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮನ ಅಧೀನವಾದ ಈ ಜಗತ್ತನ್ನ ಸರ್ವಂ ಖಲ್ವಿದಂ ಬ್ರಹ್ಮ, ಈ ಜಗತ್ತೇ ಪರಮಾತ್ಮ ಅಂತ ಹೇಳೋದುಂಟು. ಜಗತ್ತೇ ಪರಮಾತ್ಮ ಅಂದ್ರೆ ಜಗತ್ತು ಪರಮಾತ್ಮ ಅಲ್ಲ, ಪರಮಾತ್ಮನ ಅಧೀನ. ಆ ಮರ ತ್ರಿಕಾಲಜ್ಞಾನಿ ಅಲ್ಲ, ತ್ರಿಕಾಲಜ್ಞಾನಿಯಾದ ಒಬ್ಬ ದೇವತೆಯ ಅಧೀನ ಆ ಹಲಸಿನ ಮರ. ಅದನ್ನೇ ತ್ರಿಕಾಲಜ್ಞಾನಿ ಅಂತ ಹೇಳುವಂತೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ದಾರೆ ವೇದದಲ್ಲಿ. ಇದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸರು ಬರೀತಾರೆ. ಎಂಥ ದೃಷ್ಟಾಂತ ಕೊಟ್ಟಿದ್ದಾರೆ. ಒಂದು ಮರವನ್ನು ತ್ರಿಕಾಲಜ್ಞಾನಿ ಅಂತ ಹೇಳ್ತಾರ? ಇಲ್ಲ. ತ್ರಿಕಾಲಜ್ಞಾನಿ ದೇವತೆ, ಚೇತನ ಆಗಬೇಕು, ಅವನ ಅಧೀನ ಆ ಮರ. ಆ ಮರದಲ್ಲಿ ಸೂಚನೆ ಕೊಡ್ತಾನೆ ಆ ದೇವತೆ. ಹಣ್ಣು ಬಿಡ್ತು ಅಂದ್ರೆ ಒಂಥರ, ಹಣ್ಣು ಬಿಡಲಿಲ್ಲ ಅಂದ್ರೆ ಅನಾವೃಷ್ಟಿ, ಎಲೆಗಳೆಲ್ಲ ಕಪ್ಪಾಯಿತು ಅಂದ್ರೆ ಪ್ರಾಣಿನಾಶ, ಇಂಥ ಸೂಚನೆ ಕೊಡುವಂಥ ಒಂದು ಮರ ಬ್ರಹ್ಮಾಂಡ ಪುರಾಣ. ಅದರಂತೆ ಈ ಸರ್ವಂ ಖಲ್ವಿ, ಇಡೀ ಜಗತ್ತೇ ಪರಮಾತ್ಮ ಅಂದ್ರೆ ಐಕ್ಯ ಹೇಳಬಾರ್ದು, ಅದ್ವೈತ ಹೇಳಬಾರ್ದು, ಅದರ ಅಧೀನ ಅಂತ ಅರ್ಥ ಮಾಡಬೇಕು. ಅದನ್ನು ಭಾಗವತದಲ್ಲಿ ಬರೀತಾರೆ. ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂಚ, ಯಾವ ಪರಮಾತ್ಮನಿಂದ ಈ ಜಗತ್ತಿಗೆ ಜನ್ಮ ನಾಶ ಬದುಕು ಜ್ಞಾನ ಎಲ್ಲ ಬರ್ತದೆ, ಆದ್ರಿಂದ ಈ ಜಗತ್ತನ್ನೇ ಪರಮಾತ್ಮ ಅಂತ ಹೇಳಿರೋದು. ಹೇಗೆ ಅಂದ್ರೆ ತರ್ವುಷ್ಟಿ ತರುವೋಹೋ, ಮರ ಸುಟ್ಟಾಗ ಇದು ಭಗವಂತನ ಇಚ್ಛೆ ಅಂತಾರೆ, ಅಥವಾ ಕಾಲ ಅಂತಾರೆ, ಇದೊಂದು ಟೈಮು ಅಂತಾರೆ. ಟೈಮ್ ಅಂದ್ರೆ ಟೈಮ್ಗೆ ಅಧೀನ. ಅದರಂತೆ ಮರ ತ್ರಿಕಾಲಜ್ಞಾನಿ ಅಂತಾರೆ, ತ್ರಿಕಾಲಜ್ಞಾನಿ ದೇವತೆ ಅಧೀನ. ಅದರಂತೆ ಅಂತ ಇದಕ್ಕೆ ಸತ್ಯಧರ್ಮ ತೀರ್ಥರು ಅರ್ಥ ಬರೀತಾರೆ ಈ ಶ್ಲೋಕಕ್ಕೆ. ಇಂಥದ್ದು ಅಪೂರ್ವ ಬರೆದಿದ್ದಾರೆ. ವಿಸ್ತಾರವಾಗಿ ಓದಿದಾಗ ಅದೆಲ್ಲ ಅವರ ಜ್ಞಾನ, ಎಷ್ಟು ಪುರಾಣಗಳನ್ನು ಓದಿದ್ದಾರೆ, ಅದನ್ನು ಹೇಗೆ ಸಮನ್ವಯ ಮಾಡ್ತಾರೆ ಅಂತ ಅನ್ನೋದು ಅರ್ಥ ಆಗ್ತದೆ. ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದಾಗ ನರಸಿಂಹದೇವರು ಪ್ರಸನ್ನರಾಗಿ ವರ ಕೇಳು ಅಂತಾರೆ. ಆಗ ಪ್ರಹ್ಲಾದ ಸಂಕೋಚ ಪಡ್ತಾನೆ. ಸಂಕೋಚ ಅಂದ್ರೆ ಬೇಕಾಗಿಲ್ಲ, ವಿರಕ್ತ, ಏನು ಬೇಡ ನನಗೆ ವರ ಅಂತಾನೆ. ಆಗ ಬಹಳ ಒತ್ತಾಯ ಮಾಡಿದ್ದಕ್ಕೆ, ನಮ್ಮ ತಂದೆ ಜಯ ಅನ್ನೋ ದ್ವಾರಪಾಲಕ ಉದ್ಧಾರ ಆಗಲಿ ಅಂತ ಕೇಳಿದ್ದಕ್ಕೆ 21 ತಲೆಮಾರಿನವರು, ಜನ್ಮಾಂತರ ಪಿತೃಗಳು ಸೇರಿ 21 ತಲೆಮಾರಿನವರು ಉದ್ಧಾರ ಆಗಲಿ ಅಂತ ಹೇಳಿ ನರಸಿಂಹದೇವರು ವರ ಕೊಟ್ಟರು ಅಂತ ಇದೆ. ಆಮೇಲೆ ನರಸಿಂಹದೇವರು ತಮ್ಮ ಲೋಕಕ್ಕೆ ಹೋದರು. ಇಷ್ಟಾದ ಮೇಲೆ ಇದರಲ್ಲಿ ಸಪ್ತಮ ಸ್ಕಂದದಲ್ಲಿ ಮುಂದೆ ಕೆಲವು ವರ್ಣಾಶ್ರಮ ಧರ್ಮಗಳನ್ನು ಹೇಳಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತಹದ್ದೇ, ಅದೇ ನಡ್ಕೊಂಡು ಬಂದಿರೋದು ಹೌದು.
ಆದರೆ ಕೆಲವು ಶ್ಲೋಕಗಳು ಮಾತ್ರ ಬಹಳ ವಿಶೇಷವಾಗಿದೆ. ಯತಿಧರ್ಮ ಹೇಳುವಾಗ ನ ಶಿಷ್ಯಾನ್ ಅನುಬಧ್ನೀತ ಗ್ರಂಥಾನ್ನೈವಾಭ್ಯಸೇತ್ ಬಹೂನ್ ನ ವ್ಯಾಖ್ಯಾಮುಪಯುಂಜೇತ ನಾರಂಭಾನ್ ಆರಭೇತ್ ಕ್ವಚಿತ್. ಇದೆಲ್ಲ ಯತಿಧರ್ಮ ಹೇಳುವಾಗ ಹೇಳ್ತಾರೆ. ಶಿಷ್ಯರನ್ನ ಕಟ್ಕೋಬಾರದು ಅಂತ. ಶಿಷ್ಯರು ಸಿಗೋದೇ ಇಲ್ಲ. ಮಾತ್ರ ಅವರೇ ಶಿಷ್ಯರೇ ಅನುಸರಿಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಯತಿಧರ್ಮವನ್ನು. ಯತಿಗಳು ಶಿಷ್ಯರನ್ನ ಕಟ್ಕೋಬಾರದು ಅಂತ ಬದುಕಬೇಕು. ಹೇಗೆ ನ ಶಿಷ್ಯಾನ್ ಅನುಬದ್ಧನೇತ ಗ್ರಂಥಾನ್ನೈವ ಅಭ್ಯಸೇತ್ ಬಹೂನ್. ಬಹಳ ಗ್ರಂಥಗಳನ್ನು ಅಧ್ಯಯನ ಮಾಡಕೂಡ್ದು. ಶಿಷ್ಯರನ್ನ ಕಟ್ಕೋಬಾರ್ದು. ಆಮೇಲೆ ವ್ಯಾಖ್ಯಾನದಿಂದ ಬದುಕಬಾರ್ದು. ಯಾವುದೇ ಕೆಲಸವನ್ನು ಆರಂಭ ಮಾಡಬಾರ್ದು. ಮತ್ತು ಯತಿಗಳ ಆಶ್ರಮ ವಿಶೇಷವಾಗಿ ಧರ್ಮ ಸಂಪಾದನೆ ಮಾಡಲಿಕ್ಕಿರೋದಲ್ಲ. ನಯತೇರಾಶ್ರಮ ಪ್ರಾಯ ಧರ್ಮಹೇತುರ್ಮಹಾತ್ಮನಃ. ಅನ್ನದಾನ, ಛತ್ರ ಕಟ್ಟಿಸೋದು, ಇಂಥವೆಲ್ಲ ಯಾವ ಪುಣ್ಯಕರ ಕಾರ್ಯಗಳನ್ನು ಮಾಡಕೂಡ್ದು. ಹೀಗೆಲ್ಲ ಇದೆ. ಇದಕ್ಕೆ ಅರ್ಥ ಏನು ಅಂತ ಗೊತ್ತಾಗೋದಿಲ್ಲ. ಆಚಾರ್ಯರು ಬರೀತಾರೆ, ನಶಿಷ್ಯಾನನುಬದ್ಧನೀತ ಅಂತಂದರೆ ಸಚ್ಚಾಸ್ತ್ರ ಅಧ್ಯಯನ ಮಾಡುವ ಶಿಷ್ಯರನ್ನು ಬಿಟ್ಟು ಬೇರೆ ಯಾವ ಶಿಷ್ಯರನ್ನು ಜೊತೆಗೆ ಇಟ್ಕೊಳ್ಬಾರ್ದು. ಯಾವ ಶಿಷ್ಯರು ಕರ್ಮಕರದಿದ್ದರೂ ಕೂಡ ಅವರು ಶಾಸ್ತ್ರಾಧ್ಯಯನ ಮಾಡುವವರೇ ಆಗಿರಬೇಕು. ಹಿಂದಿನ ಕಾಲಕ್ಕೆ ಇದ್ರಂತೆ, ಏನೋ ವಾಕ್ಯಾರ್ಥ ಬಂದಾಗ ನೀರು ತರೋನು ಕರೆಸಿ ಅವ್ರ ಕೈಲಿ ವಾಕ್ಯಾರ್ಥ ಮಾಡಿಸ್ತಿದ್ರಂತೆ. ಯಾಕೆಂದ್ರೆ ಅವ್ರು ನೀರು ತರಲಿಕ್ಕೆ ಮಾತ್ರ ಇರ್ತಿದ್ದಿಲ್ಲ, ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ನಂತೆ, ಸುಧಾ ಓದ್ತಿದ್ನಂತೆ. ಅಂಥವ್ರು ಅಡಿಗೆ ಮಾಡುವವರು ಅಂದರೆ ಬರೀ ಅಡಿಗೆ ಮಾಡುವವರಲ್ಲ, ಅವರು ಸುಧಾಧ್ಯಯನ ಮಾಡ್ತಾ ಇದ್ರಂತೆ. ಹೀಗೆ ಅಂಥ ಶಿಷ್ಯರನ್ನೇ ಇಟ್ಕೊಳ್ಬೇಕೇ ಹೊರತು ಬೇರೆ ಶಿಷ್ಯರನ್ನೇ ಇಟ್ಕೊಳ್ಬಾರ್ದು. ಬಹಳ ಗ್ರಂಥಗಳನ್ನು ಅಧ್ಯಯನ ಮಾಡಬಾರ್ದು ಅಂತಂದರೆ ವೇದಾಂತಕ್ಕೆ ಉಪಯುಕ್ತವಾದ ಗ್ರಂಥ ಬಿಟ್ಟು ಇತರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬಾರ್ದು. ಯತಿಗಳು ಎಷ್ಟು ಬೇಕು ವೇದಾಂತಕ್ಕೆ ಅದೇ ಬೇಕಾದಷ್ಟಿದೆ. ಅದರಿಂದ ಬೇರೆ ಗ್ರಂಥಗಳನ್ನು, ಬೇರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಕೂಡದು. ನವ್ಯಾಖ್ಯಾನ ಉಪಯುಂಜೀತ ಅನ್ನೋದಂತೂ ಸರಿ. ವೇದ ಪಾಠ ಹೇಳಿ ಅದರಿಂದ ಬದುಕಲಿಕ್ಕೆ ಹೋಗಬಾರ್ದು. ನಾರಂಭೇತ್ ಕ್ವಚಿತ್ ಅಂದರೆ ಕಾಮ್ಯ ಕರ್ಮಗಳನ್ನು ಯಾವುದೂ ಕೂಡ ಯತಿಗಳು ಮಾಡಕೂಡ್ದು. ಅನ್ನದಾನಾದಿಗಳನ್ನು ಮಾಡಕೂಡ್ದು ಅಂತ ಬೇರೆ ಇದೆ. ನಯತೇರಾಶ್ರಮ ಪ್ರಾಯೋ ಧರ್ಮಹೇತು, ಪುಣ್ಯಕರವಾದ ಕಾರ್ಯಗಳು, ದೊಡ್ಡ ಹೋಮ, ಅನ್ನದಾನ, ಇಂಥವೆಲ್ಲ ಮಾಡಕೂಡ್ದು ಅಂತಿದೆ. ಅದಕ್ಕೆ ಸತ್ಯಧರ್ಮ ತೀರ್ಥರು ಬರೀತಾರೆ, ಇದು ಸನ್ಯಾಸಿಗಳಲ್ಲಿ ಅನೇಕ ವಿಧ ಇದೆ. ರಾಜ ಸನ್ಯಾಸಿಗಳು, ಪರಮಹಂಸರು ಅಂತಿದ್ದಾರೆ, ಸಂಸ್ಥಾನಾಧಿಪತಿಗಳು ಅಂತಿದ್ದಾರೆ. ಅವರಿಗೆ ಇವೆಲ್ಲ ಉಂಟು. ಅನ್ನದಾನ, ಧರ್ಮ ಕಾರ್ಯ, ಯಜ್ಞ, ಯಾಗ, ಈ ಥರ ಧರ್ಮ ಸ್ಥಾಪನೆ ಕಾರ್ಯಗಳು ಇದನ್ನು ಸಂಸ್ಥಾನಾಧಿಪತಿಗಳು ಮಾಡಬಹುದು, ಉಳಿದವರು ಇಲ್ಲ ಅಂತ ಅದಕ್ಕೆ ಸತ್ಯಧರ್ಮ ತೀರ್ಥರದ್ದು ವ್ಯಾಖ್ಯಾನ. ಈ ಪ್ರಕಾರ ಧರ್ಮಾಶ್ರಮ ಇದರಲ್ಲಿ ವಿಶೇಷವಾದಂಥ ಶ್ಲೋಕಗಳು ಅದಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಕಾಮಕ್ರೋಧಾದಿಗಳನ್ನು ಗೆಲ್ಲುವ ಉಪಾಯವನ್ನು ಕೂಡ ಹೇಳ್ತಾರೆ. ಕಾಮ ಹೇಗೆ ಗೆಲ್ಲಬೇಕು? ಅಸಂಕಲ್ಪಾತ್ ಜಯೇತ್ ಕಾಮಂ. ಸಂಕಲ್ಪ ಮಾಡಬಾರ್ದು, ಅದರಿಂದ ಕಾಮ ಗೆಲ್ಲಬಹುದು ಅಂತ. ಕಾಮ ಗೆದ್ದರೆ ಕೋಪ ಗೆಲ್ಲೋದು ಸುಲಭ. ಮೂಲ ಕಾಮ ಗೆಲ್ಲಬೇಕು, ಆಸೆ. ಸಂಕಲ್ಪ ಮಾಡದೇನೆ ಕಾಮ ಗೆಲ್ಲಬೇಕು ಅಂತ ಉಂಟು. ಕಾಮ ಬಂದಮೇಲೆ ಸಂಕಲ್ಪ ಮಾಡೋದು. ಇಂಥ ಕೆಲಸಕ್ಕೋಸ್ಕರ ನಾನು ಇದು ಮಾಡ್ತಿದ್ದೇನೆ ಅಂತ. ಅಸಂಕಲ್ಪಾತ್ ಜಯೇತ್ ಕಾಮಂ. ಅದಕ್ಕರ್ಥ ಅಸಂಕಲ್ಪದಿಂದ ಕಾಮ ಗೆಲ್ಲಬೇಕು ಅಂತಂದ್ರೆ, ಅಸಂಕಲ್ಪ ಅಂದರೆ ಅಸಂಗ ಅಂತ ಅರ್ಥ. ದುಷ್ಟರ ಸಂಘ ಮಾಡದೇ ಇದ್ರೆ ಆವಾಗ ಆಸೆ ಗೆಲ್ಲಕ್ಕೆ ಬರ್ತದೆ. ಯಾವಾಗ ಮನುಷ್ಯನಿಗೆ ಆಸೆ ಹುಡ್ತದೆ ಅಂತಂದ್ರೆ, ದುಷ್ಟರ ಒಡನಾಟ ಇತ್ತು ಅಂತಂದ್ರೆ ಅವನೇನು ತಿಂತಾನೆ, ನಾನು ತಿನ್ನಬೇಕು ಅಂತ ಅನಿಸ್ತು. ಅವರ ಸಹವಾಸದಲ್ಲಿದ್ದರೆ ಅವನು ಏನು ತಗೊಂಡ, ನಾನು ತಗೋಬೇಕು ಅಂತ ಅನಿಸ್ತು. ಆದ್ದರಿಂದ ಈ ತರಹದ ಆಸೆ ಹುಟ್ಟಿಸುವಂಥ ದುಷ್ಟರಿರ್ತಾರಲ್ಲ, ಅವರ ಸಂಘ ಮಾಡಿಕೊಡುದು. ಆವಾಗ ಕಾಮವನ್ನು ಗೆಲ್ಲಬಹುದು. ಭಯಂ ತತ್ವಾವಮರ್ಶನಾತ್. ಸದಾ ತತ್ವ ವಿಚಾರ ಮಾಡ್ತಾ ಇದ್ರೆ ಭಯ ಪರಿಹಾರ ಆಗ್ತದೆ. ಭಯ ಗೆಲ್ಲುವಂಥ ಮಾರ್ಗ ಏನು ಅಂದರೆ ತತ್ವ ವಿಮರ್ಶೆಯಿಂದ ಭಯ ಗೆಲ್ಲಬಹುದು ಅಂತ. ಇದು ಅರ್ಥ ಆಗೋದು. ವಿಜಯಧ್ವಜ ತೀರ್ಥರು ಬರೀತಾರೆ, ಸದಾ ತತ್ವ ವಿಮರ್ಶೆ ಮಾಡಿದರೆ ಭಯ ಪರಿಹಾರ ಆಗ್ತದೆ ಅಂದರೆ ತತ್ವ ನಿರ್ಣಯ ಓದ್ಬಿಟ್ರೆ ಭಯ ಪರಿಹಾರ ಆಗ್ತದೆ ಅಂತ ಅರ್ಥ ಅಲ್ಲ. ತತ್ವ ವಿಮರ್ಶೆಯಿಂದ ಇಲ್ಲಿ ಭಯ ಅಂದರೆ ಬುದ್ಧಿ ಚಾಂಚಲ್ಯ ಅಂತ ಅರ್ಥ. ಹರಿ ಸರ್ವೋತ್ತಮನೋ ವಾಯು ಸರ್ವೋತ್ತಮನೋ,
ಬುದ್ಧಿ ಚಂಚಲಾಗಿ ಬಿಡ್ತದೆ. ಒಂದ್ಸಲ ಗಣಪತಿ ಸರ್ವೋತ್ತಮನೋ ಈ ಥರ ಚಾಂಚಲ್ಯ ಬಂದಾಗ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಿ ಚೆನ್ನಾಗಿ ವಿಮರ್ಶೆ ಮಾಡಿದಾಗ ಸರ್ವಶಬ್ದವಾಚ್ಯ ಪರಮಾತ್ಮ ಅಂತ ಗೊತ್ತಾಗಿ ಆವಾಗ ಬುದ್ಧಿ ಚಾಂಚಲ್ಯ ಹೋಗ್ತದೆ. ಭಯಂ ಅಂದರೆ ಬುದ್ಧಿ ಚಾಂಚಲ್ಯ ಅಂತ ಅರ್ಥ. ಅದು ತತ್ವಾವಿಮರ್ಶನ ಚೆನ್ನಾಗಿ ವಿಮರ್ಶೆ ಮಾಡಿದಾಗ ಬುದ್ಧಿ ಸ್ಥಿರವಾಗಿ ಚಾಂಚಲ್ಯ ಹೋಗ್ತದೆ. ಆನ್ವೀಕ್ಷಿಕ್ಯ ಶೋಕಮೋಹವು, ಶೋಕ ಮೋಹಗಳನ್ನು ಗೆಲ್ಲಬೇಕಾದ್ರೆ ಆನ್ವೀಕ್ಷಿಕಿ ಅಂದರೆ ತರ್ಕಶಾಸ್ತ್ರ. ತರ್ಕಶಾಸ್ತ್ರದಿಂದ ಶೋಕ ಮೋಹ ಗೆಲ್ಲಬೇಕು ಅಂತ ಅರ್ಥ ಅಲ್ಲ, ವಿಚಾರ ಅಂತ ಅರ್ಥ. ವಿಚಾರ ಮಾಡಬೇಕು ಮನುಷ್ಯ. ವಿಚಾರ ಮಾಡಿದಾಗ ತಾನೇ ದುಃಖ ಹೋಗ್ತದೆ, ತಾನೇ ಮೋಹ ಹೋಗ್ತದೆ ವಿಚಾರದಿಂದ. ಮಹಾತ್ಮರ ಉಪಾಸನೆಯಿಂದ ದಂಭವನ್ನು ಬಿಡಬೇಕು. ಮಹಾತ್ಮರ ಉಪಾಸನೆಯಿಂದ ದಂಭ ಬಿಡಬೇಕು ಅಂತಂದರೆ ದುರಹಂಕಾರ, ದರ್ಪ ಇದು ಮಹಾತ್ಮರ ಒಡನಾಟದಿಂದ ಹೋಗ್ಲಿಕ್ಕೆ ಸಾಧ್ಯ. ಕೆಲವು ಸಲ ಮಹಾತ್ಮರ ಒಡನಾಟದಿಂದಲೇ ದುರಹಂಕಾರ ಬರೋದುಂಟು. ಯಾಕೆ ಅವರು ಅಂಥ ತೋರಿಸ್ತಿರ್ತಾರೆ, ಇವ್ರಿಗೂ ಕಲಿಸಿಬಿಡ್ತಾರೆ. ಅದಾಗುವ ಮಹಾತ್ಮರು ಅಂತಂದರೆ ತುಂಬ ಸರಳವಾಗಿ ನಡ್ಕೊಳ್ತಕ್ಕಂಥವ್ರು ಇರ್ತಾರಲ್ಲ, ಅವರು ಮಹಾತ್ಮರು. ಜಡಭರತರಂತೆ ಇದ್ದವರು. ಅದರಿಂದ ಇವನು ರಹುಗಣನಿಗೆ ಎಷ್ಟು ಪರಿಣಾಮ ಆಯಿತು, ಅವನ ದರ್ಪ ಎಲ್ಲ ಹೋಯಿತು. ಅಂಥ ಮಹಾತ್ಮರ ಉಪಾಸನೆಯಿಂದ ದರ್ಪಾದಿಗಳನ್ನು ನಾಶಪಡಿಸಿಕೊಳ್ಬೇಕು. ಹೀಗೆ ವರ್ಣಾಶ್ರಮ ಧರ್ಮಗಳನ್ನು ಕೂಡ ಸಪ್ತಮ ಸ್ಕಂದದಲ್ಲಿ ತಿಳಿಸಿದ್ದಾರೆ. ನಾಳೆ 8ನೇ ಸ್ಕಂದ.